Hello dear students, so we have started with a chapter electrochemistry. This is most important chapter from your physical chemistry part, that is second chapter electrochemistry. So we have started this and we discussed regarding how electrochemistry terminology is defined. We have seen what are the important things like electrochemical cells. Fine. So electrochemical cells, we discussed that chemical energy is going to be converted into electrical energy. Fine. So that was the main introductory part we have seen, including Daniell cell. Electrochemical cell ಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಎಲೆಕ್ಟ್ರೋಕೆಮಿಕಲ್ ಸೆಲ್ ಎಕ್ಸಾಂಪಲ್ ಇಸ್ ಡ್ಯಾನಿಯಲ್ ಸೆಲ್. ಡ್ಯಾನಿಯಲ್ ಸೆಲ್ ಇನ್ ಕಂಪೋಸಿಷನ್ ಮೇನ್ಲಿ ಜಿಂಕ್, ಕಾಪರ್, ಮೆಟಲ್ ಎರಡನ್ನು ಯೂಸ್ ಮಾಡಿಕೊಂಡು ಡ್ಯಾನಿಯಲ್ ಸೆಲ್ ರೆಡಿ ಮಾಡಿದ್ವಿ. ಸೊ ಡ್ಯಾನಿಯಲ್ ಸೆಲ್ ಈಸ್ ಒನ್ ಆಫ್ ದ ಸೆಲ್. ಅಲ್ಲಿ ಏನಾಗ್ತೈತಿ, ಆಕ್ಸಿಡೇಷನ್ ರಿಡಕ್ಷನ್ ಸೈಮಲ್ಟೇನಿಯಸ್ಲಿ ಟೇಕ್ಸ್ ಪ್ಲೇಸ್. ಹೌದಾ? ಸೊ ಆಕ್ಸಿಡೇಷನ್ ರಿಡಕ್ಷನ್ ಸೈಮಲ್ಟೇನಿಯಸ್ಲಿ ಫಾಲೋ ಆಗೋದನ್ನ, ಆ ರಿಯಾಕ್ಷನ್ ಆಗೋದನ್ನ ವಿ ಹ್ಯಾವ್ ಟು ರಿಪ್ರೆಸೆಂಟ್ ಇಟ್ ಇನ್ ದ ಫಾರ್ಮ್ ಆಫ್ ಸೆಲ್ ರಿಯಾಕ್ಷನ್. ಹೌದಾ? ಸೊ ಸೆಲ್ ರಿಯಾಕ್ಷನ್ ಯಾವ ತರ ಬರಿಬೇಕು ಅನ್ನೋದನ್ನ ಜಸ್ಟ್ ಬ್ರೀಫ್ ಆಗಿ ಡಿಸ್ಕಸ್ ಮಾಡಿದ್ವಿ. ವಿ ಹ್ಯಾವ್ ಟು ಗೋ ವಿತ್ ಇನ್ ಡೀಟೇಲ್ ಆಫ್ ಸೆಲ್ ರಿಪ್ರೆಸೆಂಟೇಷನ್. ಸೊ ಅದಕ್ಕಿಂತ ಮುಂಚೆ ಒಂದ್ಸಲ ರಿವೈಸ್ ಮಾಡೋಣ ಏನ್ ಬರ್ದಿದ್ವಿ ಅಂತ ಹೇಳಿ. ಸೊ ಎಲೆಕ್ಟ್ರೋಕೆಮಿಕಲ್ ಸೆಲ್ ಅನ್ನ ಡಿಫೈನ್ ಮಾಡಿದ್ವಿ with very few explanation regarding electrochemical cell. We have introduced Daniell cell also. So we have seen how exactly Daniell cell is composed of one half cell, other half cell together with the help of salt bridge we have done the Daniell cell. Allenagtittu oxidation reduction eradu simultaneously it was taking place, right? So then what we have seen, cell reaction in the sense, if you consider Zn, zinc was undergoing oxidation, isn't it? Zinc was undergoing oxidation. What is oxidation? It's a loss of electron. How we have represented? That is Zn plus one electron is released, and this is going to be referred as oxidation. Likewise, if you consider copper, which is present with +2, copper sulfate solution ತಗೊಂಡ್ರೆ Cu plus 2 solution ಇರ್ತದೆ, right? So Cu plus 2 solution gains 2 electrons. ಹೌದಾ? 2 ಎಲೆಕ್ಟ್ರಾನ್ ಅನ್ನ ಇದಕ್ಕೆ ನಾವು ಕೊಟ್ಟರೆ ಇದೇನಾಗುತ್ತೆ, it will be converting into copper metal. So this is said to be oxidation reaction and this is said to be reduction reaction. So oxidation reaction ಅಥವಾ reduction reaction ನ ಕ್ಯಾರಿ ಔಟ್ ಮಾಡಲಿಕ್ಕೆ ಎರಡು ಬೇರೆ ಬೇರೆ ಮೆಟಲ್ ಇರಬೇಕಂತ ಏನಿಲ್ಲ. ಸೇಮ್ ಮೆಟಲ್ ಇದ್ರೂ ಕೂಡ ನಾವು ಆಕ್ಸಿಡೇಷನ್ ರಿಡಕ್ಷನ್ ರಿಯಾಕ್ಷನ್ ಅನ್ನ ಪರ್ಫಾರ್ಮ್ ಮಾಡಬಹುದು. Fine. So that was we discussed. Then we have seen salt bridge. Yavag oxidation process, reduction process takes place simultaneously. So positivity in the first half cell increases. Then negativity in the half cell also increases. Adike enagtide, electron movement enagutte disrupt agtide. Initially due to oxidation what was happening? Electron was getting deposited. Electrons start moving from left to right. ಯಾವಾಗ ಎಲೆಕ್ಟ್ರಾನ್ ಮೂವ್ಮೆಂಟ್ ಫಾಸ್ಟ್ ಆಗ್ತೈತಲ್ಲ, ಯು ವಿಲ್ ಬಿ ಗೆಟಿಂಗ್ ಪಾಸಿಟಿವಿಟಿ ವಿಲ್ ಬಿ ಮೋರ್ ಇನ್ ದ ಸೊಲ್ಯೂಷನ್ ಕಂಡೀಷನ್. ಹೌದಾ? ಪಾಸಿಟಿವ್ ಅಯಾನ್ಸ್ ಜಾಸ್ತಿ ಆಗೋದ್ರಿಂದ ಹಾಫ್ ಸೆಲ್ ಒಳಗ ಪಾಸಿಟಿವ್ನೆಸ್ ಈಸ್ ಗೋಯಿಂಗ್ ಟು ಬಿ ಇನ್ಕ್ರೀಸ್ಡ್. ಈ ಕಡೆ ಏನ್ ತಗೋತೀರಿ ರೈಟ್ ಸೈಡ್ ಇಫ್ ಯು ಕನ್ಸಿಡರ್, ಅಲ್ಲಿ ಏನಾಗ್ತೈತಿ, ಎಲೆಕ್ಟ್ರಾನ್ ಹೋಗಿ ರಾಡ್ ಮೇಲೆ ಡಿಪಾಸಿಟ್ ಆಗೋದ್ರಿಂದ ಆ ಕಡೆ ಇದ್ರೊಳಗ ಅನದರ್ ಹಾಫ್ ಸೆಲ್ ಒಳಗೆ ಏನಾಗ್ತಿತ್ತು, ನೆಗೆಟಿವ್ನೆಸ್ ಡ್ಯೂ ಟು ನೆಗೆಟಿವ್ ಅಯಾನ್ಸ್ ವಾಸ್ ಇನ್ಕ್ರೀಸಿಂಗ್, ದಟ್ ಈಸ್ ಎಲೆಕ್ಟ್ರಾನ್ಸ್. ಸೊ ಯಾವಾಗ ಈ ರೀತಿ ಎರಡು ಕಡೆಯಿಂದ ಪಾಸಿಟಿವ್ ನೆಗೆಟಿವ್ನೆಸ್ ಇನ್ಕ್ರೀಸ್ ಆಗ್ತಾ ಇತ್ತು, ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಎಂಡ್ ಅಪ್ ವಿತ್ ಝೀರೋ ಪೊಟೆನ್ಷಿಯಲ್. ಅಂದ್ರೆ ಎಲೆಕ್ಟ್ರಾನ್ ಮೂವ್ಮೆಂಟ್ ಆಗೋದೇನಾಗುತ್ತಾ, ಅಲ್ಟಿಮೇಟ್ಲಿ ಸ್ಟಾಪ್ ಆಗುತ್ತೆ. ಓಕೆ, ಸೊ ಎಲೆಕ್ಟ್ರಾನ್ ಮೂವ್ಮೆಂಟ್ ಸ್ಟಾಪ್ ಆದ್ರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಡಸಂಟ್ ಆಕರ್. ಆಮೇಲೆ ಎಲೆಕ್ಟ್ರಾನ್ ಮೂವ್ಮೆಂಟ್ ಇರೋದ್ರಿಂದ ಕೂಡ ಏನಾಗುತ್ತೆ, ಎಲೆಕ್ಟ್ರಿಸಿಟಿ ವಿ ವುಡ್ ಬಿ ಜನರೇಟಿಂಗ್. ವೋಲ್ಟ್ ಮೀಟರ್ ಕನ್ಸಿಡರ್ ಮಾಡಿದ್ರೆ ಇಟ್ ವಾಸ್ ಫ್ಲಕ್ಚುಯೇಟಿಂಗ್. ಇವಾಗ ಅದು ಸ್ಟಾಪ್ ಆಗ್ತೈತಿ. ಸೊ ಅಂದ್ರೆ ರಿಯಾಕ್ಷನ್ ಹೋಲ್ ಟುಗೆದರ್ ಸ್ಟಾಪ್ ಆಗಿದೆ ಅಂತ ಅರ್ಥ. ಆ ರಿಯಾಕ್ಷನ್ ಅನ್ನ ನಾವು ಮತ್ತೆ ಸ್ಟಾರ್ಟ್ ಮಾಡ್ಬೇಕಂದ್ರೆ, ಇನ್ ಆರ್ಡರ್ ಟು ರೀಸ್ಟಾರ್ಟ್ ದ ರಿಯಾಕ್ಷನ್ ವಿ ವರ್ ಮೇಕಿಂಗ್ ಯೂಸ್ ಆಫ್ ಸಾಲ್ಟ್ ಬ್ರಿಡ್ಜ್. ಸಾಲ್ಟ್ ಬ್ರಿಡ್ಜ್ ಒಳಗ ಕೆಲವೊಂದು ಇನರ್ಟ್ ಮಟೀರಿಯಲ್ ನ ಕನ್ಸಿಡರ್ ಮಾಡಿದ್ವಿ. ಸೊ ಡ್ಯೂ ಟು ದೋಸ್ ಇನರ್ಟ್ ಮಟೀರಿಯಲ್ ದೇ ಡು ನಾಟ್ ರಿಯಾಕ್ಟ್ ವಿತ್ solutions which we have taken. Also they do not react with the rods which we have taken, electrodes we can call.
ಸೊ ಅದಕ್ಕೋಸ್ಕರ ಆ ಇನರ್ಟ್ ಮಟೀರಿಯಲ್ಸ್ ಏನು ಮಾಡ್ತಾವು, ದೇ ವಿಲ್ ಬಿ ಡಿಕ್ರೀಸಿಂಗ್ ದ ಪಾಸಿಟಿವಿಟಿ ಇನ್ ದ ಹಾಫ್ ಸೆಲ್ ಆಸ್ ವೆಲ್ ಆಸ್ ದೇ ವಿಲ್ ಬಿ ಡಿಕ್ರೀಸಿಂಗ್ ದ ನೆಗೆಟಿವಿಟಿ ಇನ್ ದ ಅನದರ್ ಹಾಫ್ ಸೆಲ್. ಸೊ ಈ ತರ ಅಯಾನ್ಸ್ ಅನ್ನ ಬ್ಯಾಲೆನ್ಸ್ ಮಾಡೋದ್ರಿಂದ ಸಾಲ್ಟ್ ಬ್ರಿಡ್ಜ್ ಏನ್ ಮಾಡ್ತೈತಿ, ಇಟ್ ವಿಲ್ ಬಿ ಪರ್ಫಾರ್ಮಿಂಗ್ ಇಟ್ಸ್ ಪ್ರಾಮಿನೆಂಟ್ ವರ್ಕ್. ಹೌದಾ? ಸೊ ನಾವು ದಟ್ ವಾಸ್ ದ ಸಾಲ್ಟ್ ಬ್ರಿಡ್ಜ್. ಆಮೇಲೆ ಅದ್ರದ್ದು ಫಂಕ್ಷನ್ಸ್ ಏನ್ ಮಾಡ್ತೈತೆ ಅಂತ ನೋಡಿದ್ವಿ ನಾವು, ಡ್ಯಾನಿಯಲ್ಸ್ ಅಲ್ಲಿ ಹಾಕಿದ್ವಿ. ಸಾಲ್ಟ್ ಬ್ರಿಡ್ಜ್ ವಿ ಹ್ಯಾವ್ ಇಂಟ್ರೊಡ್ಯೂಸ್ಡ್ ಅಂಡ್ ವಿ ಹ್ಯಾವ್ ರೀಸ್ಟಾರ್ಟೆಡ್ ದ ಸೆಲ್ ರಿಯಾಕ್ಷನ್. ದಿಸ್ ಅಪ್ ಟು ಹಿಯರ್ ವಿ ಡಿಸ್ಕಸ್ಡ್, ರೈಟ್? ನಾವು ಸೆಲ್ ರಿಪ್ರೆಸೆಂಟೇಷನ್. ಸೆಲ್ ರಿಪ್ರೆಸೆಂಟೇಷನ್ ಅಂದ್ರೆ ಯಾವ ಹಾಫ್ ಸೆಲ್ ಒಳಗ ಆಕ್ಸಿಡೇಷನ್ ಆಗತೈತಿ, ಇನ್ನೊಂದು ಯಾವ ಹಾಫ್ ಸೆಲ್ ಒಳಗ ರಿಡಕ್ಷನ್ ಆಗತೈತಿ. ಸೊ ಆಕ್ಸಿಡೇಷನ್ ಆಗುವಂಥದ್ದನ್ನ, ರಿಡಕ್ಷನ್ ಆಗುವಂಥದ್ದನ್ನ ಯಾವ ತರ ನಾವು ರಿಪ್ರೆಸೆಂಟ್ ಮಾಡಬೇಕು, ಹೌ ಟು ರಿಪ್ರೆಸೆಂಟ್ ಇಟ್. ಸೊ ನಾವು ಆಕ್ಸಿಡೇಷನ್ ಆಗತೈತೆ ಅಂದ್ರೆ ಎವ್ರಿ ಟೈಮ್ ಈ ತರ ರಿಯಾಕ್ಷನ್ ಬರೆಯಕ್ಕಾಗಂಗಿಲ್ಲ. ರಿಡಕ್ಷನ್ ಆಗತೈತೆ ಅಂದ್ರೆ ಎವ್ರಿ ಟೈಮ್ ಇಷ್ಟು ಲಾಂಗ್ ರಿಯಾಕ್ಷನ್ಸ್ ಅನ್ನ ಬರ್ಕೊಂತ ಕೊಡ್ಲಿಕ್ಕೆ ಆಗಂಗಿಲ್ಲ, ರೈಟ್? ಸೊ ಇನ್ ಆರ್ಡರ್ ಟು ಮಿನಿಮೈಸ್ ದಿಸ್ ಪಾರ್ಟ್ ಆಫ್ ರೈಟಿಂಗ್ ವಿ ಹ್ಯಾವ್ ಸರ್ಟನ್ parameters, certain representations. So that is called as cell representation. Okay, cell representation, or we also call it as cell reaction. So in today's lecture we will start with cell representation and cell reaction. So ಇಲ್ಲಿವರೆಗೂ ಡಿಸ್ಕಸ್ ಮಾಡಿರೋದೆಲ್ಲ ನಿಮ್ಗೆ ಅರ್ಥ ಆಗಿತ್ತು ಅನ್ಕೊಂಡಿದ್ದೀನಿ. ಟುಡೇ ವಿ ವಿಲ್ ಸ್ಟಾರ್ಟ್ ವಿತ್ ದ ಸೆಲ್ ರಿಯಾಕ್ಷನ್. ಕೆಲವೊಂದಿಷ್ಟು ಸೆಲ್ ರಿಯಾಕ್ಷನ್, ಆಕ್ಸಿಡೇಷನ್ ಯಾವ ತರ ಆಯಿತು, ರಿಡಕ್ಷನ್ ಯಾವ ತರ ಆಯಿತು, ಹೆಂಗೆ ರಿಪ್ರೆಸೆಂಟ್ ಮಾಡಬೇಕು ಬರೆದು ತೋರಿಸ್ತೀನಿ. ಓಕೆ, so dear students, I have just briefly written here. I will explain each and everything. Cell representation. ಇವಾಗ ಆಕ್ಸಿಡೇಷನ್ ಆಗ್ಲಿಕ್ಕತ್ತದ ಅಥವಾ ರಿಡಕ್ಷನ್ ಆಗತೈತೆ ಅಂದ್ರೆ ನಾವು ಅದನ್ನ ರಿಪ್ರೆಸೆಂಟ್ ಮಾಡಬೇಕು. ಹೌದಾ? ಸೊ ಇಲ್ಲಿ ನೋಡ್ರಿ, ಐ ಹ್ಯಾವ್ ರಿಟನ್ m to mn plus. ಓಕೆ, m to mn plus ಏನ್ರಿ ಹಿಂಗೆ ಬರೆದ್ರಿ ಏನ್ರಿ, m to mn plus ಅಂತ ಬರೆದ್ರೆ ಏನ್ರಿ, ಸಿ ಹಿಯರ್. ಸೊ ಯಾವುದೋ ಒಂದು ಮೆಟಲ್, m represents it is metal. ಓಕೆ, ಸೊ ಮೆಟಲ್ ಇಟ್ ಈಸ್ ಲೂಸಿಂಗ್ ಎಲೆಕ್ಟ್ರಾನ್. ಯಾವಾಗ ಮೆಟಲ್ ಎಲೆಕ್ಟ್ರಾನ್ ಅನ್ನ ಲೂಸ್ ಮಾಡ್ತೈತಿ, ದಟ್ ಪ್ರೋಸೆಸ್ ಈಸ್ ಕಾಲ್ಡ್ ಆಸ್ ಆಕ್ಸಿಡೇಷನ್ ಪ್ರೋಸೆಸ್. ಓಕೆ, ಸೊ ಇಲ್ಲಿ ಏನಾಗತ್ತ ನೋಡ್ರಿ, m to mn plus ಅಂದ್ರೆ ಎಲೆಕ್ಟ್ರಾನ್ ಅನ್ನ ಮೆಟಲ್ ಲೂಸ್ ಮಾಡ್ಲಿಕ್ಕತ್ತೈತಿ. ಸೊ ಇನ್ ದ ಸೆನ್ಸ್ ಆಕ್ಸಿಡೇಷನ್ ಈಸ್ ಹ್ಯಾಪನಿಂಗ್ ಹಿಯರ್. ಸೊ ಆಕ್ಸಿಡೇಷನ್ ಈಸ್ ಹ್ಯಾಪನಿಂಗ್, ಅಂಡರ್ಸ್ಟ್ಯಾಂಡಿಂಗ್? ಸೊ ಲಾಸ್ ಆಫ್ ಎಲೆಕ್ಟ್ರಾನ್ ಈಸ್ ಟೇಕಿಂಗ್ ಪ್ಲೇಸ್. ಇನಿಷಿಯಲಿ ಮೆಟಲ್ ಏನಿತ್ತು, ಸಾಲಿಡ್ ಇತ್ತು. ಸಾಲಿಡ್ ಲಿಂದ ಮೆಟಲ್ ಈಸ್ ಕನ್ವರ್ಟಿಂಗ್ ಇನ್ ಟು mn plus. mn plus ಏನು ಇಂಡಿಕೇಟ್ ಮಾಡ್ತೈತಿ, ಎಲೆಕ್ಟ್ರಾನ್ ಅಲ್ಲಿಂದ ಲೂಸ್ ಆಗ್ಲಿಕ್ಕೆ, ಇಲ್ಲಿಂದ ಮೆಟಲ್ ಒಳಗಿಂದ ಎಲೆಕ್ಟ್ರಾನ್ ಲೂಸಿಂಗ್. ಅದನ್ನು ಒಂದು ಡೈಗ್ರಾಮೆಟಿಕ್ಲಿ ತೋರಿಸ್ತೀನಿ ನೋಡ್ರಿ. ಓಕೆ, ಇಮ್ಯಾಜಿನ್ ಇಟ್ ಈಸ್ ಯುವರ್ ಮೆಟಲ್ ರಾಡ್. ಸೊ ಮೆಟಲ್ ರಾಡ್, ವಾಟ್ ಇಟ್ ಈಸ್, ವಿ ಹ್ಯಾವ್ ಸೊಲ್ಯೂಷನ್ ಹಿಯರ್. ಓಕೆ, ವಿ ಹ್ಯಾವ್ ಸೊಲ್ಯೂಷನ್. ಸೊ ದಿಸ್ ಈಸ್ ದ ಮೆಟಲ್ ರಾಡ್, ವಾಟ್ ಐ ಹ್ಯಾವ್ ರಿಟನ್ ಹಿಯರ್. ಸೊ ದಿಸ್ ಮೆಟಲ್ ರಾಡ್ ಈಸ್ ಕನ್ವರ್ಟಿಂಗ್ ಇನ್ ಟು mn plus. ಅಂದ್ರೆ ಇದೇನ್ ಮಾಡತೈತಿ, ಎಲೆಕ್ಟ್ರಾನ್ ಅನ್ನ ರಿಲೀಸ್ ಮಾಡ್ಲಿಕ್ಕತೈತಿ. ಸೊಲ್ಯೂಷನ್ ಕಂಡೀಷನ್ ಒಳಗ ಎಲೆಕ್ಟ್ರಾನ್ ಅನ್ನ ಇಟ್ ಈಸ್ ರಿಲೀಸಿಂಗ್. ಅಂಡ್ ಟೈಮ್ ಹೆಂಗ್ ಪಾಸ್ ಆಗ್ತೈತಲ್ಲ, ನೋಡ್ದಂಗೆಲ್ಲ ಮೆಟಲ್ ರಾಡ್ ದಪ್ಪ ಇದ್ದದ ಏನಾಗುತ್ತೆ, ಥಿನ್ ಆಗುತ್ತೆ. ಯಾಕೆ ಹೇಳ್ರಿ, ಇಟ್ ಈಸ್ ಅಂಡರ್ ಗೋಯಿಂಗ್ ಆಕ್ಸಿಡೇಷನ್. ಇಟ್ ಈಸ್ ರಿಲೀಸಿಂಗ್ ಇಟ್ಸ್ ಇಲೆಕ್ಟ್ರಾನ್ಸ್ ಟು ದ ಸೊಲ್ಯೂಷನ್. ದಟ್ ಈಸ್ ರಿಪ್ರೆಸೆಂಟೆಡ್ ಇನ್ ದಿಸ್ ಫಾರ್ಮ್. ಎವ್ರಿ ಟೈಮ್ ನಮ್ಗೆ ಈ ತರ ಬಾಕ್ಸ್ ಹಾಕಿ ರಾಡ್ ಫಿಕ್ಸ್ ಮಾಡಿ ಆಕ್ಸಿಡೇಷನ್ ಆಗತೈತಿ, ರಿಡಕ್ಷನ್ ಆಗತೈತಿ ಅಂತ ಹೇಳಕ್ಕಾಗಲ್ಲ. ಸೊ ಅದನ್ನ ಯಾವ ತರ ರಿಪ್ರೆಸೆಂಟ್ ಮಾಡ್ತಾರ? ಸೊ ಇಫ್ ಇಟ್ ಈಸ್ ಆಕ್ಸಿಡೇಷನ್ ಹ್ಯಾಪನಿಂಗ್, m ಈಸ್ ಕನ್ವರ್ಟಿಂಗ್ ಇನ್ ಟು mn plus. n plus ಇಂಡಿಕೇಟ್ ಏನ್ ಮಾಡ್ತೈತಿ, ಒಂದ್ ಎಲೆಕ್ಟ್ರಾನ್ ಅನ್ನ ರಿಲೀಸ್ ಮಾಡೈತಿ. ಇದು ಮೆಟಲ್ ರಾಡ್ ಒಂದ್ ಎಲೆಕ್ಟ್ರಾನ್ ಅನ್ನ ರಿಲೀಸ್ ಮಾಡೈತಿ, ಅವಾಗ ಏನಾಗುತ್ತದ, m plus ಆಗುತ್ತೆ. ಇಫ್ ಅಟ್ ಆಲ್ ಇಟ್ ಈಸ್ ರಿಲೀಸಿಂಗ್ 2 ಎಲೆಕ್ಟ್ರಾನ್, m plus plus. ಎಷ್ಟು ಎಲೆಕ್ಟ್ರಾನ್ ಅನ್ನ ರಿಲೀಸ್ ಮಾಡ್ತೈತಲ್ಲ, ದಟ್ ಇಂಡಿಕೇಟ್ಸ್ ಇಟ್ಸ್ ಆಕ್ಸಿಡೇಷನ್ ಸ್ಟೇಟ್. ದಟ್ ಈಸ್ ವಾಟ್ ಐ ಹ್ಯಾವ್ ಮೆನ್ಷನ್ ಹಿಯರ್. ಅಂಡರ್ಸ್ಟುಡ್? ಕ್ಲಿಯರ್? ನೋಡ್ರಿ ನೆಕ್ಸ್ಟ್. ಸೊ ದಿಸ್ ಈಸ್ ಆಲ್ ಅಬೌಟ್ ವಾಟ್ ಐ ಹ್ಯಾವ್ ರಿಟನ್, ಇಟ್ ಈಸ್ ಆಕ್ಸಿಡೇಷನ್. ಇಲ್ಲಿ ನೋಡ್ರಿ, ಇಲ್ಲಿ ಏನಾಗತೈತಿ, ಸೊ ದಿಸ್ mn plus ಅಂದ್ರ ಆಕ್ಸಿಡೇಷನ್ ಆಗಿರುವಂಥದ್ದು. mn plus ಇಫ್ ಇಟ್ ಗೇನ್ಸ್ ಎಲೆಕ್ಟ್ರಾನ್, ಅರ್ಥ ಮಾಡ್ಕೋರಿ ಏನ್ ಹೇಳತ್ತೀನಿ ಅಂತಂದ್ರೆ, ಫಸ್ಟ್ ಇಲ್ಲಿ ಏನಾಗಿತ್ತು, ಎಲೆಕ್ಟ್ರಾನ್ ರಿಲೀಸ್ ಆಗಿತ್ತು. ಇಲ್ಲೇ ಆಲ್ರೆಡಿ mn plus ಐತಿ, ಇಟ್ ಗೇನ್ಸ್ ಎಲೆಕ್ಟ್ರಾನ್. ಸೊ ಯಾವಾಗ ಎಲೆಕ್ಟ್ರಾನ್ ಗೇನ್ ಆಗ್ತೈತಿ, ಆ ಪ್ರೊಸೆಸ್ ಈಗ ಏನಂತೀವಿ ನಾವು, ರಿಡಕ್ಷನ್ process or reduction reaction. So with respect to this one, what is happening here, reduction is taking place. What is taking place, reduction is taking place. So ಅದನ್ನ ಯಾವ ತರ ರಿಪ್ರೆಸೆಂಟ್ ಮಾಡ್ತೀರಿ, ಸೊ ಥಿನ್ ಆಗಿರುವಂತ ಮೆಟಲ್ ರಾಡ್ ಅನ್ನು ಏನ್ ಮಾಡ್ತೀರಿ, ತಗೊಂಡ್ ಬರ್ತೀರಿ. ಅದನ್ನ ಎಲ್ಲಿ ಪ್ಲೇಸ್ ಮಾಡ್ತೀರಿ, ಸೊಲ್ಯೂಷನ್ ಒಳಗೆ ಪ್ಲೇಸ್ ಮಾಡ್ತೀರಿ. ಸೊ ಥಿನ್ ಇರುವಂತದ್ದು ಏನಾಗ್ತೈತಿ, ಎಕ್ಸಾಂಪಲ್ ಯಾವ ತಗೋರಿ, Cu+2. Cu+2 ಏನ್ ಮಾಡ್ತೈತಿ, ಇಲ್ಲಿ ಹೋಗಿ ಅಟ್ಯಾಚ್ ಆಗ್ತೈತಿ.
ಇಟ್ ಗೋಸ್ ಅಂಡ್ ಅಟ್ಯಾಚಸ್ ಟು ದ ಮೆಟಲ್ ರಾಡ್. ಅವಾಗ ಏನಾಗ್ತೈತಿ, ಅಟ್ಯಾಚ್ ಆದಂಗ ಯಾಕೆ ಅಟ್ಯಾಚ್ ಆಗ್ತೈತಿ, ಇಲ್ಲಿಂದ ಎಲೆಕ್ಟ್ರಾನ್ ಅನ್ನೋದು ಏನ್ ಮಾಡತೈತಿ, ತಗೊಳತೈತಿ Cu plus and it is getting attached. That means it is undergoing reduction. When electron gained by the metal, that is called as reduction. When electron lost by the metal rod, it is called as oxidation. So ಇದನ್ನ ಕನ್ಸಿಡರ್ ಮಾಡಿದ್ರೆ aqueous ಒಳಗೆ ಇರುವಂತ metal ion taking electron and it is getting converted to solid metal. That is called as reduction. So ಇವು ಎರಡು ಇಲ್ಲಿ ಬರ್ದಿರೋವೆ ನೀವು reactions. So these are oxidation reduction reactions. ಸೊ ನಮ್ಮ ಹತ್ರ ಒಂದು ಎಕ್ಸಾಂಪಲ್ ಯಾವ ರೀತಿ ಇತ್ತು, ಡ್ಯಾನಿಯಲ್ ಸೆಲ್ ತಗೋರಿ ಅಥವಾ ಯಾವುದಾದ್ರೂ ಬೇರೆ ಸೆಲ್ ತಗೋರಿ. ಅಲ್ಲಿ ವಿ ವೇರ್ ಹ್ಯಾವಿಂಗ್ ಅ ರಾಡ್, ವಿ ಹ್ಯಾಡ್ ಪುಟ್ ದ ಎಲೆಕ್ಟ್ರೋಡ್ ಅನ್ನ ಸೊಲ್ಯೂಷನ್ ಕಂಡೀಷನ್ ಒಳಗೆ ಹಾಕಿದ್ವಿ. ಅಲ್ಲಿ ಏನಾಗತ್ತಿತ್ತು, ಆಕ್ಸಿಡೇಷನ್ ರಿಡಕ್ಷನ್ ಸೈಮಲ್ಟೇನಿಯಸ್ಲಿ ವಾಸ್ ಟೇಕಿಂಗ್ ಪ್ಲೇಸ್. ಆ ಸೈಮಲ್ಟೇನಿಯಸ್ಲಿ ಆಗುವಂತ ರಿಯಾಕ್ಷನ್ ಅನ್ನ ನಾವೇನ್ ಮಾಡ್ಬೇಕಾಗೈತಿ, ಈಗಿಲ್ಲೇ ರಿಪ್ರೆಸೆಂಟ್ ಮಾಡ್ಬೇಕಾಗೈತಿ. ಸೊ ನಾವು ಸಿ ಹಿಯರ್ I will show you this metal. Imagine it is zinc metal. It is getting converted into Zn plus 2. Okay. So aqueous ಒಳಗ Zn plus 2 ಏನಾಗತೈತಿ, ಉದುರಿ ಬರ್ಲಿಕ್ಕತೈತಿ. ಸೊಲ್ಯೂಷನ್ ಒಳಗ ಏನಾಗತೈತಿ, ಲಿಬರೇಟ್ ಆಗತೈತಿ Zn plus 2. Similarly, if you consider copper is the ion Cu plus 2 which is aqueous. ಇದು ಏನ್ ಮಾಡ್ಲಿಕ್ಕತೈತಿ ಇವಾಗ, it is taking the electron. Here what it is happening, it is losing electron, but here it is taking electron and it is getting converted into copper metal. Howda? Can we show like this, that one? Or we can directly write Cu plus 2 idida electron ಅಂತ ತಗೊಂಡ Cu solid form ಒಳಗೆ ಏನಾಗತೈತಿ, ಕನ್ವರ್ಟ್ ಆಗ್ಲಿಕ್ಕತೈತಿ. ಇಷ್ಟಂತ ಗೊತ್ತಾಯ್ತಲ್ಲ ನಿಮಗೆ. So with the help of these two, what are happening here, oxidation and reduction, we have to mention the cell representation. This is considered as left half cell. What we call it as left half cell or oxidation half cell. ಏನಂತೀವಿ ಇದಕ್ಕೆ, ಲೆಫ್ಟ್ ಹಾಫ್ ಸೆಲ್ ಅಂತೀವಿ, ಇಲ್ಲಂದ್ರೆ ಆಕ್ಸಿಡೇಷನ್ ಹಾಫ್ ಸೆಲ್ ಅಂತೀವಿ. ಇದು ನೋಡ್ರಿ ರಿಡಕ್ಷನ್, ರೈಟ್ ಹಾಫ್ ಸೆಲ್ or reduction half cell. Either of the one name will be given. So if you consider particularly representation of these two, nodri. So this is called as cell representation. Yav tara represent ಮಾಡಬೇಕು. So Zn is getting converted into Zn plus 2 ಅಂದ್ರೆ ಏನಾಗುತ್ತದೆ, oxidation. So here I put two lines. Just remember we have to put two lines. Then I have Cu plus 2. Okay, single line, it is converting into Cu plus 2 is converting into Cu. Howda? So this representation itself is called as cell representation. Andra half reaction one container ಒಳಗೆ ಆಗ್ತಾ ಇರೋದು, another half reaction ಇನ್ನೊಂದು ಕಂಟೈನರ್ ಒಳಗೆ ಆಗ್ತಾ ಇರೋದನ್ನ ನಾವೇನ್ ಮಾಡೀವಿ, ಸೆಲ್ ರಿಯಾಕ್ಷನ್ ಅಂತ ಹೇಳಿ ರಿಪ್ರೆಸೆಂಟ್ ಮಾಡೀವಿ. So this is oxidation half cell. Zn in the Zn plus 2. Here Cu plus 2 converting into Cu. In between I had put two rows which indicates it is salt bridge. Salt bridge enhances the reaction which contains inert materials. ಇಷ್ಟು ಅರ್ಥ ಆಯ್ತು. This is called as representation of a cell. ಹೆಂಗ್ ರಿಪ್ರೆಸೆಂಟ್ ಮಾಡ್ತೀರಿ, Zn ಇದ್ದಿದ್ದು Zn plus 2 ಆಗಿತ್ತಂದ್ರೆ it is oxidation. ಹೌದಿಲ್ಲ, ನೋಡ್ರಿ ಇಲ್ಲಿ it is Zn initially having no charge. Zn plus 2 indicates 2 electrons are lost. Here you have Cu plus 2. It has taken 2 electrons and it is converting into solid copper. This is called as cell representation. So this is left half cell, this is right half cell, oxidation reduction simultaneously taking place, and we have represented that in this form. Okay, so do copy this, we'll move to next. Dear students, now it is important to understand the cell reaction. Cell ಅನ್ನ ಯಾವ ತರ ರಿಪ್ರೆಸೆಂಟ್ ಮಾಡಬೇಕು ಅನ್ನೋದನ್ನ ಇವಾಗ ನೋಡಿದ್ವಿ ನಾವು. ಈಗ ಸೆಲ್ ರಿಯಾಕ್ಷನ್ ಅನ್ನ ಯಾವ ತರ ಬರಿಬೇಕು. ಸೊ ಇನಿಷಿಯಲಿ ಆಕ್ಸಿಡೇಷನ್ ಏನ್ ಬರ್ದಿದ್ವಿ ನಾವು, ಸೆಪರೇಟ್ ಆಗಿ ಬರ್ದಿದ್ವಿ, ರಿಡಕ್ಷನ್ ಸೆಪರೇಟ್ ಆಗಿ ಬರ್ದಿದ್ವಿ, ಎರಡನ್ನೂ ಯೂಸ್ ಮಾಡ್ಕೊಂಡು ಏನ್ ಬರ್ದಿದ್ವಿ, ಸೆಲ್ ರಿಪ್ರೆಸೆಂಟೇಷನ್ ಬರ್ದಿದ್ವಿ. ಈಗ ನೋಡ್ರಿ ಸೆಲ್ ರಿಯಾಕ್ಷನ್ ಬರ್ದಿದ್ದೀನಿ ಇಲ್ಲಿ. ಸೊ ದಿಸ್ ಇಸ್ ಹಾಫ್ ಸೆಲ್ ಅಂಡ್ ದಿಸ್ ಈಸ್ ಹಾಫ್ ಸೆಲ್.
ಒಂದನೇದ್ರೊಳಗೆ ಏನಾಗತ್ತೈತಿ ಆಕ್ಸಿಡೇಷನ್ ಈಸ್ ಟೇಕಿಂಗ್ ಪ್ಲೇಸ್, ಎರಡನೇದ್ರೊಳಗ ರಿಡಕ್ಷನ್ ಈಸ್ ಟೇಕಿಂಗ್ ಪ್ಲೇಸ್. ಸೊ ಸೆಲ್ ರಿಯಾಕ್ಷನ್ ಅನ್ನ ಬರೀಬೇಕಂದ್ರ ಕಂಪಲ್ಸರಿ ಎಲೆಕ್ಟ್ರಾನ್ ಎಷ್ಟು ಇನ್ವಾಲ್ವ್ ಆಗ್ಯಾವು, ಸೆಲ್ ರಿಯಾಕ್ಷನ್ ಒಳಗ ಎಲೆಕ್ಟ್ರಾನ್ ಎಷ್ಟು ಇನ್ವಾಲ್ವ್ ಆಗ್ಯಾವು ಅವನ್ ಕೌಂಟ್ ಮಾಡೋದು ಇಂಪಾರ್ಟೆಂಟ್ ಆಗ್ತೈತಿ. ನೋಡ್ರಿ ಈಗ Zn, it is called as half cell, oxidation half cell. This is Cu plus 2 is converting into, it is reduction reaction. So reduction half cell. ಹೌದಾ, ಇಷ್ಟಂತೂ ಅರ್ಥ ಆಯ್ತು. ಸೊ ಈ Zn plus 2 in the sense ಎರಡು ಎಲೆಕ್ಟ್ರಾನ್ ಅನ್ನ ಯಾವ್ದು ಕೊಡ್ತಿರ್ತೈತಲ್ಲ ಅದ ಎಲೆಕ್ಟ್ರಾನ್ ಅನ್ನ ಏನ್ ಮಾಡ್ತಿರ್ತೈತಿ, ಕಾಪರ್ ತಗೋತಿರ್ತೈತಿ. ಸೊ 2 electron goes. What is left now? Can you see here? What is left on the left hand side? This is left hand side we have and this is right hand side we have, right? Nodri enagligatada, left hand side we have Zn, that is zinc in a solid form, and we have copper in the sense it is in aqueous form. Aqueous aiti idu ionic form nag aiti. Nodi Zn is getting oxidized, Zn plus 2 ant baritivi, oxidation agati. Copper ಏನಾಗೈತಿ, ಇಟ್ ಈಸ್ ಅಂಡರ್ಗೋಯಿಂಗ್ ರಿಡಕ್ಷನ್. ಅಂದ್ರ ಕಾಪರ್ ಇನಿಷಿಯಲಿ ಏನಿತ್ತು ಅಕ್ವಯಸ್ ಫಾರ್ಮ್ ಆಗಿತ್ತು, ಇಟ್ ಈಸ್ ಕನ್ವರ್ಟಿಂಗ್ ಇಂಟು ಸಾಲಿಡ್ ಫಾರ್ಮ್. ಜಿಂಕ್ ಇನಿಷಿಯಲಿ ಏನಿತ್ತು ಸಾಲಿಡ್ ಫಾರ್ಮ್ ಆಗಿತ್ತು, ಇಟ್ ಈಸ್ ಗೆಟಿಂಗ್ ಕನ್ವರ್ಟೆಡ್ ಇಂಟು ಅಕ್ವಯಸ್ ಫಾರ್ಮ್. ಸೊ ದಿಸ್ ರಿಪ್ರೆಸೆಂಟೇಷನ್ ಈಸ್ ಕಾಲ್ಡ್ ಆಸ್ ಸೆಲ್ ರಿಯಾಕ್ಷನ್. 1 ಮಾರ್ಕ್ಸ್ ಕೇಳ್ತಾರ, ರೈಟ್ ದ ಸೆಲ್ ರಿಯಾಕ್ಷನ್ ಫಾರ್ ಪರ್ಟಿಕ್ಯುಲರ್ಲಿ ಡ್ಯಾನಿಯಲ್ ಸೆಲ್. ಅವ್ರು ಯಾವುದೋ ಒಂದು ಸೆಲ್ ಅನ್ನ ಕೊಟ್ಟು ಏನ್ ಮಾಡ್ತಾರ, ಅವರು ಸೆಲ್ ರಿಯಾಕ್ಷನ್ ಬರೀರಿ ಅಂತ ಕೇಳ್ತಾರ, 1 ಮಾರ್ಕ್ಸ್ ಕೇಳ್ತಾರ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಸೆಲ್ ರಿಯಾಕ್ಷನ್. ಈ ತರ ಬರೆದ್ರಿ ಏನಿದೆ, ಸೆಲ್ ಇಂದ ಹಾಫ್ ರಿಯಾಕ್ಷನ್, ಹಾಫ್ ಸೆಲ್ ರಿಯಾಕ್ಷನ್, ಆಕ್ಸಿಡೇಷನ್ ಹಾಫ್ ಸೆಲ್, ರಿಡಕ್ಷನ್ ಹಾಫ್ ಸೆಲ್, ಎರಡೂ ನಾವು ಆಡ್ ಅಪ್ ಮಾಡಿದಾಗ ಏನಾಗ್ತೈತಿ, ವಿ ಆರ್ ಗೋಯಿಂಗ್ ಟು ಗೆಟ್ ದ ಫೈನಲ್ ಸೆಲ್ ರಿಯಾಕ್ಷನ್. ಇಲ್ಲಿವರೆಗೂ ಅರ್ಥ ಆಯ್ತಲ್ಲ, ನೀಟಾಗಿ ಬರ್ಕೋರಿ, ಸಾವಕಾಶ ಹೋಗೋಣ, ಆರಾಮಾಗಿ ಹೋಗೋಣ, ಈಸಿ ಐತಿ. ಒಂದೊಂದೊಂದು ಪಾಯಿಂಟ್ ಅನ್ನ ಕ್ಲಿಯರ್ ಮಾಡ್ಕೊಂತ ಹೋದ್ರೆ ಪ್ರಾಬ್ಲಮ್ಸ್ ಮಾಡ್ಲಿಕ್ಕೆ ಈಸಿ ಆಗ್ತೈತಿ. ಬರ್ಕೋರಿ. So dear students, now it's time to understand regarding electrode potential. So electrode potential ಅಂದ್ರೆ ಏನ್ರಿ, ಜನರಲ್ ಆಗಿ ಹೆಂಗ್ ರಿಪ್ರೆಸೆಂಟ್ ಮಾಡ್ತಾರ, EMF. So electrode potential ಅಂದ್ರೆ I have taken here 2 containers in order to make the things very clear to you. So this is the metal rod. Idu enidu ಒಂದು metal rod. Okay, here we have metal ions present in a solution. So metal ions present in solution, metal ions in solution. ಯಾವ ತರ ಇರ್ತಾವು, ಎರಡು ಸೇಮ್ ಇರ್ತಾವ. ಯಾವ ಮೆಟಲ್ ರಾಡ್ ತಗೊಂಡಿರ್ತಾರಲ್ಲ ಅದರದೇ ಸೊಲ್ಯೂಷನ್. ಎಕ್ಸಾಂಪಲ್ ಯಾವ ತಗೋತೀರಿ, ಮೆಟಲ್ ರಾಡ್ ಜಿಂಕ್ ರಾಡ್ ತಗೊಂಡಿರಿ ಅಂತ ತಿಳ್ಕೊರಿ, ಜಿಂಕ್ ಎಲೆಕ್ಟ್ರೋಡ್ ತಗೊಂಡಿರಿ. ಸೊ ಜಿಂಕ್ ಸಲ್ಫೇಟ್ ಸೊಲ್ಯೂಷನ್ ಅನ್ನ ತಗೊಂಡ್ರಿ ಅಂತ ತಿಳ್ಕೊರಿ. ಹಿಯರ್ electrode potential mainly tells us that oxidation, if you consider. ಸೊ ಈ ಮೆಟಲ್ ರಾಡ್ ಆಕ್ಸಿಡೇಷನ್ ಆಗಕತ್ತೈತಿ ಅಂತ ಯಾವ ತರ ರಿಪ್ರೆಸೆಂಟ್ ಮಾಡ್ತೀರಿ, ವೆನ್ ಇಟ್ ಈಸ್ ಕಮಿಂಗ್ ಇನ್ ದ ಫಾರ್ಮ್ ಆಫ್ ಮೆಟಲ್ ಅಯಾನ್, ಅಂದ್ರೆ Mn ಪ್ಲಸ್ ಆಗಿ ಇದೇನ್ ಬರ್ಲಿಕ್ಕತ್ತದ, ಹೊರಗೆ ಬರ್ಲಿಕ್ಕತ್ತದ. ಅಂಡ್ electrons which are present in this solution are going and they are attaching to the metal rod. I repeat my words, ಇಲ್ಲೇ ಆಕ್ಸಿಡೇಷನ್ ಆಗತೈತಿ. ಮೆಟಲ್ ರಾಡ್ ಒಳಗಿಂದ ಮೆಟಲ್ ಏನಾಗತೈತಿ, Mn ಪ್ಲಸ್ ಆಗಿ ಸೊಲ್ಯೂಷನ್ ಒಳಗೆ ಬರ್ಲಿಕ್ಕತ್ತದ. ಸೊಲ್ಯೂಷನ್ ಒಳಗೆ ಇರುವಂತ ಎಲೆಕ್ಟ್ರಾನ್ ಏನಾಗ್ಲಿಕ್ಕತ್ತಾವು, ದೇ ಆರ್ ಗೋಯಿಂಗ್ ಅಂಡ್ ದೇ ಆರ್ ಅಟ್ಯಾಚಿಂಗ್ ಟು ದ ಎಲೆಕ್ಟ್ರೋಡ್. ದಿಸ್ ಮಚ್ ಈಸ್ ಕ್ಲಿಯರ್ ಫಾರ್ ಯು ಆಲ್. ಅವಾಗ ಯಾವಾಗ ಎಲೆಕ್ಟ್ರಾನ್ಸ್ ಇಲ್ಲಿಂದ ಹೋಗ್ತಾವಲ್ಲ ಅಂಡ್ Mn ಪ್ಲಸ್ ಈಸ್ ಕಮಿಂಗ್ ಹಿಯರ್, ಸ್ಲೈಟ್ಲಿ ಪಾಸಿಟಿವ್ನೆಸ್ ಈಸ್ ಸೀನ್ ಹಿಯರ್. ಈ ಮೆಟಲ್ ರಾಡ್ ಸುತ್ತಲೂ ಏನಾಗುತ್ತಾ, ದಿಸ್ ಟೈಪ್ ಆಫ್ ಕಂಡೀಷನ್ ವಿ ಕ್ಯಾನ್ ಸಿ. ಯಾಕೆ ಹೇಳ್ರಿ, ಪಾಸಿಟಿವ್ನೆಸ್ ಯಾಕೆ ಜಾಸ್ತಿ ಆಗ್ತೈತಿ, ಇಲ್ಲಿಂದ Mn ಪ್ಲಸ್ ಜಾಸ್ತಿ ಹೊರಗೆ ಬರ್ಲಿಕ್ಕೆ, ಮೆಟಲ್ ಈಸ್ ಕಮಿಂಗ್ ಇನ್ ದ ಫಾರ್ಮ್ ಆಫ್ Mn ಪ್ಲಸ್, ಆಕ್ಸಿಡೇಷನ್ ಆಗತ್ತದ. ಇಲ್ಲಿಂದ ಎಲೆಕ್ಟ್ರಾನ್ ಏನಾಗುತ್ತಾ, ಇಟ್ ಈಸ್ ಗೋಯಿಂಗ್ ಅಂಡ್ ಅಟ್ಯಾಚಿಂಗ್ ಹಿಯರ್. ಸೊ ದ ಮೆಟಲ್ ಡಿಫ್ರೆನ್ಸ್ ಇಲ್ಲೇನಾಗ್ತೈತಿ, ಇದ್ರ ಸುತ್ತಲೂ ಪಾಸಿಟಿವಿಟಿ ಇಟ್ ಈಸ್ ಇನ್ಕ್ರೀಸಿಂಗ್. ಸೊಲ್ಯೂಷನ್ ಒಳಗೆ ಏನಾಗತೈತಿ, negative charges are increasing, negative charges are increasing. So there is a difference between charges, positive charge, negative charge difference, which is seen here itself is called as electrode potential. Due to this charge difference itself, there is a electrode potential is generating. Okay, this much is clear. So metal rod, it is undergoing oxidation. Okay, it is liberating Mn plus ions in the solution.
electrons which are present in solution condition, they are coming and attaching to the metal rod. Okay, so if that is the case, what happens? There is a charge difference, that is positiveness is increasing towards the metal rod and negative charge is increasing in the solution condition. This charge difference which is seen here itself is called as electrode potential. So either oxidation or oxidation agatadilla ille, so this is called as oxidation potential. Oxidation agakatirodrinda this is called as oxidation potential. Okay, ಈಗ ಇವಾಗ ಇಲ್ಲಿ ನೋಡ್ರಿ ಸೆಕೆಂಡ್ ಕಂಟೈನರ್ ಒಳಗೆ think that in your second container you have got Cu plus 2 ions which are already present here. Okay, so these Cu plus 2 ions which are already present here, they are going to attach to the metal rod to take the electron. ಆಯ್ತಾ, ಅಂದ್ರೆ ಇವು ಏನಾಗ್ತೈತಿ, Cu plus 2 is attaching, it is taking the electron. In the sense here you are going to obtain negativeness is increasing, and this one in this condition, that is in container we have Cu plus 2 ions are present. They are going and they are attaching to what? To the electrode. So here also we can observe charge difference. Why does that charge difference is taking place? Because of Cu plus 2 ions taking the electrons from this one. So taking the electrons in the sense reduction is happening. Okay, what I am telling you understanding? Initially positiveness enagatitta increase aglikatitta, but here due to attach of this one, generally gradually negativeness increases in the solution condition, positiveness increases. There is a difference between these two charges, due to which potential is seen. That itself is called as electrode potential, and the phenomenon is taking place here, it is reduction, so we call it as reduction potential. We call it as reduction potential. That is it. The charge difference seen between these two containers with respect to oxidation and with respect to reduction itself is called as electrode potential. Understood? Okay, so now you can see here that in this case metal is having tendency to get oxidized. We have metal here, it is getting into Mn plus and it is losing electrons. Howda? So metal tendency ಏನೈತಿದ, it is undergoing oxidation. Metal tendency is to undergo oxidation. ಇಲ್ಲಿ ನೋಡ್ರಿ, we have copper Cu plus 2. It is taking the electron and it is converting into copper metal. Andra either metal tendency ಏನೈತಿಲೆ, it is getting reduced. Reduction ಆಗುವಂತ tendency Cu plus 2 there. And due to these two, oxidation potential we have seen, reduction potential we have seen, those itself is referred as electrode potentials. Okay, so do copy this. We will move to the next. I have to tell you main criteria ಯಾವುದನ್ನ ನಾವು ಈ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಕೂಡ ಐತಿ, ರಿಡಕ್ಷನ್ ಪೊಟೆನ್ಷಿಯಲ್ ಕೂಡ ಐತಿ, ಯಾವುದನ್ನ ನಾವು ಕರೆಕ್ಟಾಗಿ ಕ್ಯಾಲ್ಕುಲೇಷನ್ಗಾಗಲಿ ಅಥವಾ ರಿಪ್ರೆಸೆಂಟೇಷನ್ಗಾಗಲಿ ಯೂಸ್ ಮಾಡಬೇಕು ಅನ್ನೋದನ್ನ ಹೇಳಬೇಕು. ಸೊ ರಿಡಕ್ಷನ್ ಪೊಟೆನ್ಷಿಯಲ್ ಈಸ್ ದ ಒನ್ ವಿ ಆರ್ ಯೂಸಿಂಗ್ ಅಂಡ್ ಇಟ್ ಈಸ್ ವರ್ಲ್ಡ್ ವೈಡ್ಲಿ ಅಕ್ಸೆಪ್ಟೆಡ್ ಬಿಕಾಸ್ ಆಫ್ IUPAC ಇಂಟ್ರಡಕ್ಷನ್. IUPAC ಏನು ಮಾಡುತ್ತಾ, ರಿಡಕ್ಷನ್ ಪೊಟೆನ್ಷಿಯಲ್ ಅನ್ನ ಮಾತ್ರ ನಾವು ಕನ್ಸಿಡರ್ ಮಾಡ್ಬೇಕಂತ ಹೇಳ್ತಾರೆ. I will tell you all those things further. Just copy this. We'll move to next. So dear students, ಏನು ನೋಡಿದ್ವಿ ನಾವು ಇವಾಗ? We have seen potential difference. Potential difference ಯಾವ ತರ observe ಮಾಡಿದ್ವಿ? So how we have to define that potential difference? That is called as potential difference is nothing but that is electrode potential we have to define here. Potential difference between the electrode and its ions in the electrolytic form under the equilibrium. ಏನು ಹೇಳತ್ತಾರ ಅವರು ನೋಡ್ರಿ, ಇಲ್ಲಿ ತೋರಿಸ್ತೀನಿ. We have a container, we have one metal rod. Okay, so here if you just remove one electron to become N plus, metal ಏನಾಗುತ್ತಾ ionic form ಒಳಗ ಸೊಲ್ಯೂಷನ್ ಬರ್ತೈತಿ. ಸೊ ಒಂದು ಮೆಟಲ್ ಅಯಾನ್ ಫಾರ್ಮ್ ಆಗೋದ್ರಿಂದ ಆಗಲಿ ಅಥವಾ ಎರಡು ಮೆಟಲ್ ಅಯಾನ್ಸ್ ಫಾರ್ಮ್ ಆಗೋದ್ರಿಂದ ಆಗಲಿ ಏನಾಗುತ್ತಾ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕ್ರಿಯೇಟ್ ಆಗಂಗಿಲ್ಲ.
ಯಾವಾಗ ಪೊಟೆನ್ಷಿಯಲ್ ಡಿಫರೆನ್ಸ್ ಕ್ರಿಯೇಟ್ ಆಗ್ತೈತಿ? ಸೊ ನಂಬರ್ ಆಫ್ ದೀಸ್ ಅಯಾನ್ಸ್ ವಿಚ್ ಆರ್ ಲಿಬರೇಟಿಂಗ್, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ವಿಚ್ ಆರ್ ಅಡೇರಿಂಗ್ ಮಸ್ಟ್ ಬಿ ಇನ್ ಈಕ್ವಿಲಿಬ್ರಿಯಂ. ಎರಡು ಅಂದ್ರ ಇಲ್ಲಿಂದ ಆಕ್ಸಿಡೇಷನ್ ಆಗಿ ಏನ್ ಮೆಟಲ್ ಹೊರಗಡೆ ಬರ್ಲಿಕ್ಕತ್ತದ, ಆಮೇಲೆ ಎಲೆಕ್ಟ್ರಾನ್ಸ್ ಯಾವ ಅದ್ರ ಮೇಲೆ ಅಡೇರ್ ಆಗ್ಲಿಕ್ಕತ್ತಾವಲ್ಲ, they must be what? In equilibrium. When they attain the equilibrium, that charge difference ಯಾವಾಗ equilibrium ಸೆಟ್ ಆಗ್ತದಲ್ಲ ಅವಾಗ ಇರುವಂತ ಚಾರ್ಜ್ ಡಿಫರೆನ್ಸ್ ಅನ್ನ ನಾವು ಕನ್ಸಿಡರ್ ಮಾಡ್ತೀವಿ. that itself is called as electrode potential. So I repeat here, potential difference between the electrode and its ions in the electrolytic form under the equilibrium itself is called as electrode potential. Understood? Now, so there are certain factors which affect the electrode potential. So ಯಾವುದೋ ಒಂದು ಮೆಟಲ್ ರಾಡ್ ತಗೊಂಡ್ವಿ, ಯಾವುದೋ ಒಂದು ಸೊಲ್ಯೂಷನ್ ತಗೊಂಡ್ವಿ, we have started reacting each other. ಓಕೆ, ಬಟ್ ಎಲ್ಲ ಮೆಟಲ್ ಎಲೆಕ್ಟ್ರೋಡ್ಸ್ ಅನ್ನು ತಗೊಂಡಿದ್ದು, ಆಮೇಲೆ ಮೆಟಲ್ ಸೊಲ್ಯೂಷನ್ಸ್ ಅನ್ನ ನಾವಿಲ್ಲಿ ಕನ್ಸಿಡರ್ ಮಾಡಿದ್ದು, ಸೇಮ್ ಟೈಪ್ ಆಫ್ ವಾಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನ ಏನೋ ಮಾಡಂಗಿಲ್ಲ, ಕ್ರಿಯೇಟ್ ಮಾಡಂಗಿಲ್ಲ. there are certain factors which affect the electrode potential. ಯಾವವು factors ನೋಡೋಣ. First point, nature of metal and its ions. ಕೆಲವೊಂದು ಮೆಟಲ್ಸ್ ಏನಾಗ್ತಾವೋ, ಒಂದ ಎಲೆಕ್ಟ್ರಾನ್ ಅನ್ನ ಲೂಸ್ ಮಾಡಿ they will become stable. Certain electrons are such that they will lose 2 and more electrons also based on type of electrons they are releasing, or in the sense in common we can say that nature of the metal and its ions ಯಾವ ರೀತಿ ಫಾರ್ಮ್ ಆಗ್ಲಿಕ್ಕತ್ತಾವು, what is the nature of that metal, based on that also we can count the electrode potential. Second point ನೋಡ್ರಿ, concentration of the ions. So ions in the concentration ಯಾವ ತರ ಐತಿ, whether it is higher concentrated or medium or lower, ಅದ್ರ ಮೇಲೂ ಕೂಡ ಏನಾಗ್ತೈತಿ, electrode potential ಡಿಪೆಂಡ್ ಇರ್ತೈತಿ. So here in case of ions ಬದಲು ನೀವು gas consider ಮಾಡಿದ್ರ, gas in partial pressure we will be considering. We all know if you just increase the pressure, what happens? Gas occupies very small volume. That is called as partial pressure we are going to consider for particularly gases. Okay. Next point, temperature. ಟೆಂಪ್ರೇಚರ್ ಅನ್ನ ಜಾಸ್ತಿ ಮಾಡೋದ್ರಿಂದ ಕಡಿಮೆ ಮಾಡೋದ್ರಿಂದ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಯಾವ ತರ ಡಿಫರ್ ಆಗ್ತೈತಿ ಅದನ್ನು ಕೂಡ ನಾವೇನ್ ಮಾಡ್ತೀವಿ, ಫ್ಯಾಕ್ಟರ್ಸ್ ಒಳಗ ಲರ್ನ್ ಮಾಡ್ತೀವಿ. ನೆಕ್ಸ್ಟ್ ಏನಿದೆ ನೋಡ್ರಿ, ಸೊ ದೀಸ್ ಆಲ್ ಆರ್ ವೇರಿಯಬಲ್ ಕಂಡೀಷನ್ಸ್. ಅಂದ್ರೆ ನೇಚರ್ ಆಫ್ ದ ಮೆಟಲ್ ಅಯಾನ್ ಅನ್ನ ನಾವೇನ್ ಮಾಡ್ಬೋದು, ವೇರಿ ಮಾಡ್ಬೋದು. ಸೆಕೆಂಡ್, ಕಾನ್ಸಂಟ್ರೇಷನ್ ಆಫ್ ಅಯಾನ್ಸ್ ಅನ್ನ ನಾವು ಇನ್ಕ್ರೀಸ್ ಆದ್ರೂ ಮಾಡ್ಬೋದು, ಡಿಕ್ರೀಸ್ ಆದ್ರೂ ಮಾಡ್ಬೋದು. ದೀಸ್ ಆರ್ ವೇರಿಯಬಲ್ ಫ್ಯಾಕ್ಟರ್ಸ್. ಟೆಂಪ್ರೇಚರ್ ಕೂಡ ವೇರಿ ಮಾಡ್ಬೋದು. These are variable factors. That means normal electrode potential anna ಏನು ಮಾಡಕ್ಕೆ represent ಮಾಡಕ್ಕೆ. If you are considering standard electrode potential, standard ಅಂದ್ರೆ ಏನ್ರಿ, all the values of particular changes we are taking here are fixed. ವ್ಯಾಲ್ಯೂ ಏನಿರ್ತೈತಿ ಫಿಕ್ಸ್ ಇರ್ತೈತಿ, ಅದು ನಮಗೆ ನೋನ್ ಇರ್ತೈತಿ. ಆ ಕಂಡೀಷನ್ಗೆ ಅಂತೀವಿ ನಾವು ಸ್ಟ್ಯಾಂಡರ್ಡ್ ಕಂಡೀಷನ್ ಅಂತೀವಿ. ಯಾವುದೋ ಒಂದನ್ನು ಮೆಜರ್ ಮಾಡ್ಬೇಕಂದ್ರೆ ಒಂದು ಸ್ಟ್ಯಾಂಡರ್ಡ್ ಇಟ್ಕೊಂಡು ವಿತ್ ರೆಸ್ಪೆಕ್ಟ್ ಟು ದ್ಯಾಟ್ ವಿ ವಿಲ್ ಬಿ ಮೆಜರಿಂಗ್, ಹೌದಿಲ್ಲ? ಅದೇ ಥರ ವಿ ಹ್ಯಾವ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಹಿಯರ್. ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ಗೆ ಕಂಡೀಷನ್ಸ್ ಏನ್ರಿ? ಸೊ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ಗೆ ಕಂಡೀಷನ್ ಈಸ್ ಕಾನ್ಸಂಟ್ರೇಷನ್ ಈಸ್ ಆಲ್ವೇಸ್ 1 molar ಸೊಲ್ಯೂಷನ್ ತಗೋತೀವಿ. So then pressure, partial pressure of the gas we will be considering 1 atmospheric pressure, or this is also called as 1 bar. Next, temperature, room temperature will be standard temperature, that is 298 Kelvin, or it may be called as 25 degree. Conversion ಮಾಡಬಹುದು, degree to Kelvin conversion ಗೊತ್ತಾಯ್ತಿಲ್ಲ, so that itself we will be doing here. So these all are about electrode potential. So ನೀವು ಸಿಂಪಲ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅನ್ನ ರಿಪ್ರೆಸೆಂಟ್ ಮಾಡತ್ತೀರ ಅಂತಂದ್ರೆ ಯು ವಿಲ್ ಬಿ ಜಸ್ಟ್ ರೈಟಿಂಗ್ ಇ. ಇಫ್ ಯು ಆರ್ ಟೇಕಿಂಗ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ದೆನ್ ಯು ವಿಲ್ ಬಿ ರೈಟಿಂಗ್ ಇಟ್ ಆಸ್ ಇ ನಾಟ್. ಸೊ ಇ ನಾಟ್ ಡಿಫರೆನ್ಸ್ ಏನ್ ಗೊತ್ತಾಯ್ತಾ? ಇ ನಾಟ್ ಈಸ್ ಸ್ಟ್ಯಾಂಡರ್ಡ್ ಕಂಡೀಷನ್, ಇ ಈಸ್ ಜಸ್ಟ್ simple electrode potential. E naught is standard electrode potential. Understood? So these are the things we have to understand. Next ನಾನು ಹೇಳ್ತೀನಿ ನಿಮಗೆ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅನ್ನ ವಿತ್ ರೆಸ್ಪೆಕ್ಟ್ ಟು ದೀಸ್ ಕಂಡೀಷನ್ಸ್ ಹೆಂಗ್ ರಿಪ್ರೆಸೆಂಟ್ ಮಾಡಬೇಕು, ನಾರ್ಮಲ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅನ್ನ ಯಾವ ರೀತಿ ರಿಪ್ರೆಸೆಂಟ್ ಮಾಡಬೇಕು ಹೇಳ್ತೀನಿ. ದೀಸ್ ಆರ್ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್. ಪ್ಲೀಸ್ ಕಾಪಿ ದಿಸ್. ವಿಲ್ ಮೂವ್ ಟು ದ ನೆಕ್ಸ್ಟ್. ಸೊ ಡಿಯರ್ ಸ್ಟೂಡೆಂಟ್ಸ್, ನಾವೇನು ನೋಡಿದ್ವಿ ಇವಾಗ,
ಆಕ್ಸಿಡೇಷನ್ ಪೊಟೆನ್ಷಿಯಲ್ ಆಮೇಲೆ ರಿಡಕ್ಷನ್ ಪೊಟೆನ್ಷಿಯಲ್, ಎರಡು ಪೊಟೆನ್ಷಿಯಲ್ ಏನಿರ್ತಾವ ಎಕ್ಸಿಸ್ಟ್ ಇರ್ತಾವ. ಆಕ್ಸಿಡೇಷನ್ ಆಗೋದ್ರಿಂದ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಬಂದಿರ್ತೈತಿ, ರಿಡಕ್ಷನ್ ರಿಯಾಕ್ಷನ್ ಆಗೋದ್ರಿಂದ ರಿಡಕ್ಷನ್ ಪೊಟೆನ್ಷಿಯಲ್ ಡೆವಲಪ್ ಆಗಿರ್ತೈತಿ. ಯಾವುದೇ ಸೆಲ್ ಒಳಗ ಆಕ್ಸಿಡೇಷನ್ ಆಗೋದ್ರಿಂದ ಆಕ್ಸಿಡೇಷನ್ ಪೊಟೆನ್ಷಿಯಲ್, ರಿಡಕ್ಷನ್ ಆಗೋದ್ರಿಂದ ರಿಡಕ್ಷನ್ ಪೊಟೆನ್ಷಿಯಲ್ ಬಂದಿರ್ತೈತಿ. ದ್ಯಾಟ್ ವಿ ಹ್ಯಾವ್ ಸೀನ್. ಇಲ್ಲಿ ನೋಡ್ರಿ ಒಂದು ಎಕ್ಸಾಂಪಲ್ ಬರೆದಿದ್ದೀನಿ, ಆಲ್ರೆಡಿ ನಾವು ಮಾಡಿರುವಂತ ಎಕ್ಸಾಂಪಲ್ ಇದು. ಜಿಂಕ್ ಈಸ್ ಕನ್ವರ್ಟಿಂಗ್ ಇಂಟು Zn ಪ್ಲಸ್, ಅಂದ್ರೆ ಇಲ್ಲಿ ಏನ್ ಆಗ್ಲಿಕ್ಕತ್ತೈತಿ, ಆಕ್ಸಿಡೇಷನ್ ಆಗ್ಲಿಕ್ಕತ್ತೈತಿ. ಯಾವುದೋ ಒಂದು ಮೆಟಲ್ ಅನ್ನ ನೀವು ಕನ್ಸಿಡರ್ ಮಾಡಿದ್ರೆ, ಇಮ್ಯಾಜಿನ್ ಇಟ್ ಈಸ್ ಮೆಟಲ್, ಜಿಂಕ್ ಎಕ್ಸಾಂಪಲ್ ಬರ್ದೀನಿ, ಇಟ್ ಈಸ್ ಕನ್ವರ್ಟಿಂಗ್ ಇಂಟು Mn ಪ್ಲಸ್, ಇಟ್ ಈಸ್ ಕನ್ವರ್ಟಿಂಗ್ ಇಂಟು Mn ಪ್ಲಸ್ ಅಂದ್ರೆ ಆಕ್ಸಿಡೇಷನ್ ಆಗತೈತಿ. ಸೊ ಇಲ್ಲಿ ಏನಾಗ್ಲಿಕ್ಕತ್ತೈತಿ, ನಂಬರ್ 0 to it is increasing its oxidation state. So oxidation is happening, likewise electrons are also releasing. ಹೌದಾ? ಸೊ ಯಾವ ತರ ರಿಪ್ರೆಸೆಂಟ್ ಮಾಡಿದ್ವಿ ನಾವು ಆಕ್ಸಿಡೇಷನ್ ಅನ್ನ, ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ರಿಪ್ರೆಸೆಂಟ್ ಮಾಡ್ಬೇಕಂದ್ರ M ಬಾರ್ Mn ಪ್ಲಸ್ ಅಂದ್ರ M Mn ಪ್ಲಸ್ ಒಳಗೆ ಕನ್ವರ್ಟ್ ಆಗತೈತಿ ಅಂದ್ರ ಹಿಯರ್ ಆಕ್ಸಿಡೇಷನ್ ಈಸ್ ಟೇಕಿಂಗ್ ಪ್ಲೇಸ್. ಸೊ ಈ ಅಂತ ಅಷ್ಟ ರಿಪ್ರೆಸೆಂಟ್ ಮಾಡಿದ್ರೆ ಅದಕ್ಕೆ ಏನಂತೀವಿ ನಾವು, ಆಕ್ಸಿಡೇಷನ್ ಪೊಟೆನ್ಷಿಯಲ್. ಏನಂತ ಕರಿತೀವಿ ಅದಕ್ಕೆ ನಾವು, ಆಕ್ಸಿಡೇಷನ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಓಕೆ, ಸೊ ಇವಾಗ ನೀವು ಸ್ಟ್ಯಾಂಡರ್ಡ್ ಕಂಡೀಷನ್ ಒಳಗ ಆಕ್ಸಿಡೇಷನ್ ರಿಯಾಕ್ಷನ್ ಅನ್ನ ಪರ್ಫಾರ್ಮ್ ಮಾಡ್ಲಿಕ್ಕೆ ಅಂತ ತಿಳ್ಕೊರಿ. ಸ್ಟ್ಯಾಂಡರ್ಡ್ ಕಂಡೀಷನ್ ಏನ್ರಿ, 1 molar ಕಾನ್ಸಂಟ್ರೇಷನ್ ಸೊಲ್ಯೂಷನ್, 1 bar ಪ್ರೆಷರ್, ಟೆಂಪರೇಚರ್ ರೂಮ್ ಟೆಂಪರೇಚರ್ 298 ಕೆಲ್ವಿನ್, ಸ್ಟ್ಯಾಂಡರ್ಡ್ ಟೆಂಪರೇಚರ್ 25 ಡಿಗ್ರಿ. ಆ ಕಂಡೀಷನ್ ಒಳಗ ರಿಯಾಕ್ಷನ್ ಮಾಡ್ಲಿಕ್ಕೆ ಅಂತ ತಿಳ್ಕೊರಿ. ಆ ಕಂಡೀಷನ್ ಒಳಗೆ ರಿಯಾಕ್ಷನ್ ಮಾಡೋದ್ರಿಂದ ಆಲ್ ದೇ ಆರ್ ಕನ್ಸಿಡರ್ಡ್ ಆಸ್ ಸ್ಟ್ಯಾಂಡರ್ಡ್ ಕಂಡೀಷನ್ಸ್. ಸೊ ಸ್ಟ್ಯಾಂಡರ್ಡ್ ಕಂಡೀಷನ್ ಒಳಗೆ ರಿಯಾಕ್ಷನ್ ಮಾಡಿದ್ರೆ ನೀವೇನಂತೀರಿ, ಆ ಆಕ್ಸಿಡೇಷನ್ ರಿಯಾಕ್ಷನ್ಗೆ ಸ್ಟ್ಯಾಂಡರ್ಡ್ ಆಕ್ಸಿಡೇಷನ್ ಪೊಟೆನ್ಷಿಯಲ್, EMF ಏನ್ ಜನರೇಟ್ ಆಗ್ತೈತಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್, ಆಕ್ಸಿಡೇಷನ್ ಪೊಟೆನ್ಷಿಯಲ್, ಸ್ಟ್ಯಾಂಡರ್ಡ್ ಆಕ್ಸಿಡೇಷನ್ potential, that is called as standard oxidation potential. Understand ಆಯ್ತು? Next ಇಲ್ಲಿ ನೋಡ್ರಿ, we have one more reaction. ಇಲ್ಲಿ ಆಕ್ಸಿಡೇಷನ್ ಆಯ್ತು, ಅದಕ್ಕೆ ಏನ್ ಕರೆದ್ವಿ ನಾವು, ಆಕ್ಸಿಡೇಷನ್ ಪೊಟೆನ್ಷಿಯಲ್ ಅಂತ ಕರೆದ್ವಿ. ಇನ್ನೊಂದಕ್ಕೆ ಏನಂತ ಕರೆದ್ವಿ, ಸ್ಟ್ಯಾಂಡರ್ಡ್ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಅಂತ ಕರೆದ್ವಿ, ಯಾಕಂದ್ರೆ ಅಲ್ಲೆಲ್ಲ ಕಂಡೀಷನ್ಸ್ ಸ್ಟ್ಯಾಂಡರ್ಡ್ ಇರ್ತಾವ. ನೆಕ್ಸ್ಟ್ ನೋಡ್ರಿ, Cu+2 is taking electron and it is converting into copper. See here, I will show with the help of metal ion. So metal ion which is N+2 ionic form ಒಳಗೆ ಇರುವಂತದ್ದು, it is taking n number of electrons and it is converting into metal. metal ಆಗಿ ಕನ್ವರ್ಟ್ ಆಗ್ಲಿಕತ್ತೈತಿ. Mn plus ಇದು ಏನಾಗ್ಲಿಕತ್ತೈತಿ, it is converting into metal, right? So that time if it is taking the electrons in the sense, we can write it as what, reduction potential. ಏನಂತ ಬರಿತೀವಿ ಅದಕ್ಕೆ, reduction potential ಅಂತ ಬರಿತೀವಿ. That is called as reduction potential. So ಈ reduction potential generate ಆಗಿರೋದು ಸ್ಟ್ಯಾಂಡರ್ಡ್ ಕಂಡೀಷನ್ ಒಳಗೆ ಏನಾದರೂ ಜನರೇಟ್ ಆದ್ರೆ, if you get EMF in standard condition, we call it as standard reduction potential. ನೋಡಿ ಇಲ್ಲಿ ಬರ್ದಿದ್ದೀನಿ ನೋಡಿ, E0 Mn plus in the sense ion is converting into in its metal. E0 in represent ಮಾಡ್ತಿದ್ವಿ, it is represent that it is standard reduction potential. Standard reduction potential. Okay, so these are the two potentials we have, cell potentials. Now question arises, ಯಾವುದೋ ಒಂದು ರಿಯಾಕ್ಷನ್ ಇಂದ ಎರಡು ಪೊಟೆನ್ಷಿಯಲ್ ಫಾರ್ಮ್ ಆಗಿದಾವು, ಅದರೊಳಗಡೆ ನಾವು ರಿಡಕ್ಷನ್ ಪೊಟೆನ್ಷಿಯಲ್ ಕನ್ಸಿಡರ್ ಮಾಡಬೇಕು ಅಥವಾ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಅನ್ನ ಕನ್ಸಿಡರ್ ಮಾಡಬೇಕು ಅಂತ ಕ್ವೆಶನ್ ಬರ್ತೈತಿ. ಯಾಕೆ ಆ ಕ್ವೆಶನ್ ಬರ್ತೈತಿ ಇಲ್ಲಿ ನೋಡ್ರಿ, ಇಫ್ ಯು ಕನ್ಸಿಡರ್ the same example what I have written here, that is zinc electrode, it is undergoing oxidation. I will write that reaction here. You can see when you consider Zn, it is converting into Zn plus 2 electron. It is generating EMF of plus 0.76 volt. Imagine it is generating 0.76 volt. Okay, similarly the same reaction if it is undergoing reduction, ಇದೇನಿದು ಆಕ್ಸಿಡೇಷನ್ ಆಗ್ಲಿಕ್ಕೆ ಅಂದ್ರೆ Zn ಎಲೆಕ್ಟ್ರಾನ್ ಅನ್ನ ರಿಲೀಸ್ ಮಾಡಾತಿದೆ. if the same reaction is taking place, that is reduction is taking place. reduction ಅಂದ್ರೆ ಏನಾಗುತ್ತಾ, Zn plus 2 will be taking, ಇದರ ರಿಯಾಕ್ಷನ್ ಉಲ್ಟಾ ಬರಲ್ಲ, ಅದೇನದ ರಿಡಕ್ಷನ್. ಎರಡು ಎಲೆಕ್ಟ್ರಾನ್ ಅನ್ನು ತಗೊಂಡ Zn ಆಗಿ ಕನ್ವರ್ಟ್ ಆಗತೈತಿ. ಅಂದ್ರೆ ಇಲ್ಲಿ Zn plus 2 Zn ಆಗಿ ಕನ್ವರ್ಷನ್ ಆಗ್ಲಿಕ್ಕೆ
minus 0.76 volt is the value we get here. ಈಗ ನೋಡ್ರಿ, ಸೊ ಆಕ್ಸಿಡೇಷನ್ ಆಗುವಾಗ ಒಂದು ವ್ಯಾಲ್ಯೂ ಬಂತು, ರಿಡಕ್ಷನ್ ಆಗುವಾಗ ಒಂದು ವ್ಯಾಲ್ಯೂ ಬಂತು. ಬಟ್ ದ ಥಿಂಗ್ ಈಸ್ ಹಿಯರ್ ವಿ ಹ್ಯಾವ್ ಗಾಟ್ ಪಾಸಿಟಿವ್ ವ್ಯಾಲ್ಯೂ, ಹಿಯರ್ ವಿ ಹ್ಯಾವ್ ಗಾಟ್ ನೆಗೆಟಿವ್ ವ್ಯಾಲ್ಯೂ. ನಾವು ಪ್ರಾಬ್ಲಮ್ ಅರೈಸಸ್. ಏನು ಮಾಡಬೇಕು? ಆಕ್ಸಿಡೇಷನ್ ಪೊಟೆನ್ಷಿಯಲ್, ರಿಡಕ್ಷನ್ ಪೊಟೆನ್ಷಿಯಲ್ ಎರಡೂ ಬೇರೆ ಬೇರೆ ವ್ಯಾಲ್ಯೂ ಬಂದವು. ಇಲ್ಲಿ ಇದು ಪಾಸಿಟಿವ್ ಬರತೈತಿ, ಇಲ್ಲಿ ಇದು ನೆಗೆಟಿವ್ ಬರತೈತಿ. ಯಾವುದನ್ನು ಕನ್ಸಿಡರ್ ಮಾಡಬೇಕು? ಪ್ರಾಬ್ಲಮ್ ಚಾಲು ಆಯಿತು. ಒಂದು ದೇಶದವ ಒಂದೇನು ಹೇಳಿದ, ಇಲ್ರಿ ಇದು ಪಾಸಿಟಿವ್ ವ್ಯಾಲ್ಯೂನ ಕನ್ಸಿಡರ್ ಮಾಡಬೇಕಾ, ರಿಡಕ್ಷನ್ ಪೊಟೆನ್ಷಿಯಲ್ ಅಂದ್ರೆ ಒಟ್ಟು ಸೆಲ್ ಪೊಟೆನ್ಷಿಯಲ್ 0.76, ಸೆಲ್ ಪೊಟೆನ್ಷಿಯಲ್ ಮೈನಸ್ 0.76. ಕಾಂಟ್ರವರ್ಸಿ ಸ್ಟಾರ್ಟ್ ಆಯಿತು. ಇನ್ ಆರ್ಡರ್ ಟು ವಾಟ್ ಸೆಟ್ ದ ಪ್ರಾಬ್ಲಮನ್ನು ಸೆಟ್ ಮಾಡಲಿಕ್ಕೆ ಏನು ಮಾಡಿದ್ರು? ದೇ ಆಲ್ ವೆಂಟ್ ಫಾರ್ IUPAC. ವೇರ್ ದೇ ವೆಂಟ್ ಫಾರ್ IUPAC. IUPAC, you know, right? It's a International Union for Pure and Applied Chemistry. What IUPAC says, ನೀವು ಯಾವುದೇ ರೀತಿ ಪೊಟೆನ್ಷಿಯಲ್ ಬಂದರೂ ಕೂಡ ಯು ಹ್ಯಾವ್ ಟು ಕನ್ಸಿಡರ್ ಫಾರ್ ಫರ್ದರ್ ಸ್ಟಡೀಸ್, ದಟ್ ಈಸ್ ರಿಡಕ್ಷನ್ ಪೊಟೆನ್ಷಿಯಲ್ ಅನ್ನೇ ಕನ್ಸಿಡರ್ ಮಾಡಬೇಕು. ರಿಡಕ್ಷನ್ ಪೊಟೆನ್ಷಿಯಲ್ ಯಾವುದು? ಇದು. ಸೊ ಫಾರ್ ಯುವರ್ ಸ್ಟಡಿ ಪರ್ಪಸಸ್ ಯು ಹ್ಯಾವ್ ಟು ಕನ್ಸಿಡರ್ ರಿಡಕ್ಷನ್ ಪೊಟೆನ್ಷಿಯಲ್. ನಾವು ಕ್ವೆಶನ್ ಅರೈಸಸ್, ರಿಡಕ್ಷನ್ ಪೊಟೆನ್ಷಿಯಲ್ ಅನ್ನೇ ಫೈನಲ್ ಆಗಿ ಕನ್ಸಿಡರ್ ಮಾಡಬೇಕು ಅಂತ ನೀವು ಹೇಳಿದ್ರಿ, ಕರೆಕ್ಟ್, ಒಪ್ಕೋತೀವಿ. ಬಟ್ ನಮ್ಗೆ ಇಲ್ಲಿ ಆಕ್ಸಿಡೇಷನ್ ಪೊಟೆನ್ಷಿಯಲ್ ವ್ಯಾಲ್ಯೂ ಕೂಡ ಬಂದೈತಲ್ಲ, ಅದನ್ನ ಏನು ಮಾಡಬೇಕು? ಏನು ಮಾಡೋದು? ಸೊ ದಟ್ ಈಸ್ ನಥಿಂಗ್ ಬಟ್ ರಿಡಕ್ಷನ್ ಪೊಟೆನ್ಷಿಯಲ್ ಇಟ್ ಸೆಲ್ಫ್ ಈಸ್ ಆಕ್ಸಿಡೇಷನ್ ಪೊಟೆನ್ಷಿಯಲ್, ಬಟ್ ವಿ ಹ್ಯಾವ್ ಟು ಪುಟ್ ನೆಗೆಟಿವ್ ವ್ಯಾಲ್ಯೂ. ರಿಡಕ್ಷನ್ ಪೊಟೆನ್ಷಿಯಲ್ಗೆ ಏನು ಇದು ಮಾಡ್ಬೇಕು ನಾವು? ನೆಗೆಟಿವ್ ವ್ಯಾಲ್ಯೂವನ್ನು put ಮಾಡಬೇಕು. ರಿಡಕ್ಷನ್ ಪೊಟೆನ್ಷಿಯಲ್ ಈಸ್ ನಥಿಂಗ್ ಬಟ್ ನೆಗೆಟಿವ್ ಆಫ್ ಆಕ್ಸಿಡೇಷನ್ ಪೊಟೆನ್ಷಿಯಲ್. ಇದರದ ಜಸ್ಟ್ ಅಪೋಸಿಟ್ ಇಟ್ ಸೆಲ್ಫ್ ಈಸ್ ಕಾಲ್ಡ್ ಆಸ್ ಆಕ್ಸಿಡೇಷನ್ ಪೊಟೆನ್ಷಿಯಲ್. ಅರ್ಥ ಆಯಿತು? ಸೊ ನಾವು ಪ್ರಾಬ್ಲಮ್ಸ್ ಮಾಡುವಾಗಲಿ, ನೆಕ್ಸ್ಟ್ ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಳ್ಳುವಾಗ ಆಗಲಿ ಏನು ಕನ್ಸಿಡರ್ ಮಾಡಬೇಕು ನಾವು? ರಿಡಕ್ಷನ್ ಪೊಟೆನ್ಷಿಯಲನ್ನು ಕನ್ಸಿಡರ್ ಮಾಡಬೇಕು. ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಇಟ್ ಸೆಲ್ಫ್ ಈಸ್ nothing but oxidation potential, but just remember you have to put the negative charge, that's it, and this thing is accepted by IUPAC. So these are the important points. Do write in neatly, do understand the things properly. We will apply these all things for numericals. So dear students, ಇವಾಗ ನಾವೇನು ಮಾಡೋಣ? EMF ಆಫ್ ಅ ಸೆಲ್, ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅನ್ನು ಹೆಂಗೆ ಕಂಡುಹಿಡಿಬೇಕು ಅನ್ನೋದ್ರ ಬಗ್ಗೆ ನೋಡೋಣ. ಇಲ್ಲಿ ನೋಡಿ, ಸೊ EMF ಆಫ್ ಅ ಸೆಲ್ ಹೆಂಗೆ ನೀವು ಫೈಂಡ್ ಔಟ್ ಮಾಡ್ಬೇಕಂತಂದ್ರೆ, ಯು ಹ್ಯಾವ್ ಟು ಕನ್ಸಿಡರ್ 2 ಕಂಟೈನರ್. ಒನ್ ಆರ್ ದ ಅದರ್ ಥಿಂಗ್, ಯಾವುದೇ ಒಂದು ಕಾನ್ಸೆಪ್ಟನ್ನು ನಾವು ಮಾತಾಡಕತ್ತೀವಿ ಅಂದ್ರೆ ರಿಡಾಕ್ಸ್ ರಿಯಾಕ್ಷನ್ ಕಂಪಲ್ಸರಿಯಲ್ಲಿ ಬಂದೇ ಬರ್ತೈತಿ. ಇಲ್ಲಿ ನೋಡ್ರಿ, ಇಲ್ಲೇನಾಗ್ಲಿಕ್ಕತ್ತೈತಿ? ಆಕ್ಸಿಡೇಷನ್. ಸೊ ಮೆಟಲ್ ಈಸ್ ಕಮ್ಮಿಂಗ್ ಇನ್ ಟು ದ ಅಯಾನ್ಸ್ ಇನ್ ದ ಫಾರ್ಮ್ ಆಫ್ into the solution in the form of ions. ಅಂದ್ರೆ ಇಲ್ಲಿ ಆಕ್ಸಿಡೇಷನ್ ಆಗತೈತಿ. ಇಲ್ಲಿ ನೋಡ್ರಿ, ರೈಟ್ ಸೈಡ್ ಇಟ್ ಈಸ್ ರಿಡಕ್ಷನ್. Mn plus ions from the solution they are going and they are adhering to the metal rod. ಹೌದಾ? ಈ ಕಡೆ ಏನಾಗತೈತಿ? ಆಕ್ಸಿಡೇಷನ್, ಈ ಕಡೆ ರಿಡಕ್ಷನ್ ಆಗತೈತಿ. ಸೊ ದಿ ಡಿಫರೆನ್ಸ್ ಬಿಟ್ವೀನ್ ದ ಪೊಟೆನ್ಷಿಯಲ್ ಆಫ್ ದೀಸ್ ಟು ಎಲೆಕ್ಟ್ರೋಡ್ಸ್, ಐ ರಿಪೀಟ್, ದ ಡಿಫರೆನ್ಸ್, ಲೆಟ್ ಮಿ ರೈಟ್ ಹಿಯರ್ somewhere, the difference between that is potential difference, the potential difference between two electrodes is referred as potential difference between two electrodes is referred as EMF of a cell. EMF of a cell. ಈ ಎರಡು ಎಲೆಕ್ಟ್ರೋಡ್ ನಡುವೆ ಎಷ್ಟು ಡಿಫರೆನ್ಸ್ ಐತೆ ಅನ್ನೋದನ್ನ ಹೆಂಗೆ ಕಂಡುಹಿಡಿಯಬೇಕು? ಸೊ ಆಕ್ಸಿಡೇಷನ್ one container, reduction is taking place in one container. Oxidation reduction ಆಗೋದ್ರಿಂದ electron movement takes place. Electron movement uses charge difference with respect to rod and the solution. There will be a deviation in the voltmeter. Voltmeter fix ಮಾಡಿರ್ತೀವಿ, voltmeter ಒಳಗ deviation ಆತಂದ್ರೆ yes, electron movement is happening. Now see here. So how to represent that one? This is oxidation. M is converting into Mn plus. ಎಲೆಕ್ಟ್ರಾನ್ ಅನ್ನ ರಿಲೀಸ್ ಮಾಡತೈತಿ. ಇದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೋರಿ, ಚೆನ್ನಾಗಿ ನೆನ್ಪಿಟ್ಕೋರಿ, ಅಂದ್ರೆ ನಮ್ಗೆ ಫರ್ದರ್ ಎಲ್ಲ ಅರ್ಥ ಆಗ್ತೈತಿ. ಸೊ ಇಟ್ ಈಸ್ ಹ್ಯಾಪನಿಂಗ್ ಹಿಯರ್
oxidation, it is reduction. Metal is oxidized, here metal is reduced. ಈ x ಅನ್ನೋದು ಎಲೆಕ್ಟ್ರಾನ್ ಅನ್ನು ಗೇನ್ ಮಾಡ್ಕೊಂಡು x n plus ಅನ್ನೋದು ಎಲೆಕ್ಟ್ರಾನ್ ಅನ್ನು ಗೇನ್ ಮಾಡ್ಕೊಂಡು it is converting into x. Here metal is converting into metal ion. See here, ಈಗ ಈ ವ್ಯಾಲ್ಯೂಸ್ ಈ m ಆಕ್ಸಿಡೇಷನ್ ಆಗ್ತಾ ಇರೋದು ವ್ಯಾಲ್ಯೂ ಕೊಟ್ಟಿದ್ದಾರೆ, ರಿಡಕ್ಷನ್ ಆಗ್ತಾ ಇರೋದು ವ್ಯಾಲ್ಯೂ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ನೋಡಿ. So oxidation potential they have given value minus 0.4 volt. Imagine, it is imaginary value, we have to imagine it. Reduction potential value is 2. So oxidation potential in value minus 0.4, reduction is 2. Now we have to find out electrode potential of a cell. ಹೆಂಗೆ ಫೈಂಡ್ ಔಟ್ ಮಾಡಬೇಕು? ಇಲ್ಲಿ ನೋಡಿ, ಇವು ಎರಡು ವ್ಯಾಲ್ಯೂ ಅನ್ನ ಜಸ್ಟ್ ಆ್ಯಡ್ ಮಾಡಿಬಿಟ್ರೆ ಆಯಿತು. ಯಾವ ಥರ ಆ್ಯಡ್ ಮಾಡಬೇಕು? ನಾವು ಪ್ರೀವಿಯಸ್ಲಿ ಏನು ಕಲ್ತಿದ್ವಿ? ದಟ್ ಈಸ್ ರಿಡಕ್ಷನ್ ಪೊಟೆನ್ಷಿಯಲ್ ಈಸ್ negative of oxidation potential. Standard reduction potential is equal to minus standard oxidation potential ಅಂತ ಬರ್ದಿದ್ವಿ. ಸೇಮ್ ಕಾನ್ಸೆಪ್ಟ್ ಅನ್ನು ನಾವಿಲ್ಲಿ ಅಪ್ಲೈ ಮಾಡಬೇಕು. ಯಾಕಂದ್ರೆ IUPAC has given we have to consider only reduction potential. ಸೊ ಆಕ್ಸಿಡೇಷನ್ ಪೊಟೆನ್ಷಿಯಲ್ ವ್ಯಾಲ್ಯೂ ಏನು ಮಾಡಬೇಕು ಅಂತ ಕೇಳಿದಾಗ ಆಕ್ಸಿಡೇಷನ್ ಪೊಟೆನ್ಷಿಯಲ್ ನೆಗೆಟಿವ್ ಮೈನಸ್ ಸೈನ್ ಬರೆದ್ಬಿಟ್ರೆ ದಟ್ ಇಟ್ ಸೆಲ್ಫ್ ಈಸ್ ಕನ್ಸಿಡರ್ಡ್ ಆಸ್ ರಿಡಕ್ಷನ್ ಪೊಟೆನ್ಷಿಯಲ್. ಹೌದಾ? ನೀವು ಪ್ರಾಬ್ಲಮ್ ಬಂದ್ರು ಅಥವಾ ನೀವು ಯಾವುದಾದ್ರೂ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅನ್ನು ಕಂಡು ಹಿಡಿಯುವಾಗೂ ಕೂಡ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಕೊಟ್ಟಿದ್ರೆ ಅಂದ್ರೆ ಜಸ್ಟ್ ಪುಟ್ ಮೈನಸ್ ಸೈನ್. ಓಕೆ, ಸೊ ಹಿಯರ್ ಸಿ EMF ಆಫ್ ಅ ಸೆಲ್ ಈಸ್ ನಥಿಂಗ್ ಬಟ್ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಪ್ಲಸ್ ರಿಡಕ್ಷನ್ ಪೊಟೆನ್ಷಿಯಲ್. ಇನ್ನೊಂದು ನೆನ್ಪಿಟ್ಕೋರಿ, ಆಕ್ಸಿಡೇಷನ್ ಪೊಟೆನ್ಷಿಯಲ್ ಈ ಕಡೆ ಏನೇನ ನಾವು ಎಲೆಕ್ಟ್ರೋಡ್ ಅಥವಾ ಸೆಟ್ಟಿಂಗ್ ತಗೊಂಡಿದ್ವಲ್ಲ, ದೀಸ್ ಆಲ್ ಆರ್ ಸೆಟ್ ಟು ಬಿ ನೆಗೆಟಿವ್. ಲೆಫ್ಟ್ ಸೈಡ್ negatively charged rod is taken, that is anode. Lone ಅನ್ನೋದನ್ನ ನೀವು ನೆನಪಿಟ್ಕೊಂಡಿರಬೇಕಲ್ಲ, previous in the first lecture I discussed this one. Lone is nothing but left side oxidation, anode will be negative. It is also been given in our NCERT. ಈ ವ್ಯಾಲ್ಯೂ ಅನ್ನ ನೆನಪಿಟ್ಕೊಂಡು ಒಂದ್ ಕಡೆಯಿಂದ ನಾವು ಫುಲ್ ಅಂಡ್ ಫೈನಲ್ ಆಗಿ ನೆನಪಿಟ್ಕೊಂಡ್ಬಿಟ್ರೆ ರೈಟ್ ಸೈಡ್ ಇಂದ ಆಟೋಮೆಟಿಕ್ ಆಗಿ ನೆನಪಾಗ್ತದೆ. ಸೊ ಲೆಫ್ಟ್ ಸೈಡ್ it is anode, and always remember at anode side always oxidation takes place. Always oxidation takes place. Left side anode oxidation. ಎರಡು ನೋಡ್ರಿ ಪ್ರೊನೌನ್ಸ್ ಮಾಡುವಾಗ ಓ anode oxidation, anode oxidation ಆ ಥರ ನೆನ್ಪಿಟ್ಕೊಳ್ಳಿ. ಸೊ ದಿಸ್ ಇಸ್ ಥಿಂಗ್. ನೆಕ್ಸ್ಟ್ ರೈಟ್ ಸೈಡ್ we have reduction. So this is cathode part. So cathode part is reduction part. Anode part, cathode part you supposed to add here. So oxidation potential anna negative of reduction potential I have written here because we have to consider that oxidation potential and reduction potential are one or the other same only, but we have to put the negative charge here. So the reason why I have taken minus ERP. Oxidation potential anna just minus barade reduction potential anta ಬರೀಲೇಬೇಕು. ಯಾವುದೇ ಪ್ರಾಬ್ಲಮ್ ಕೇಳಿದ್ರು ಕೂಡ ಈ ರೀತಿನ ಬರೀಬೇಕು. ನೆಕ್ಸ್ಟ್ ಏನಾಗ್ತದೆ ನೋಡ್ರಿ, ಇಲ್ಲಿಂದ ನೆಕ್ಸ್ಟ್ ರಿಯಾಕ್ಷನ್ ಐ ಹ್ಯಾವ್ ಮೆನ್ಷನ್ ಹಿಯರ್. So with the help of these, I could take this cathode which is present here can be taken this side. See what I have done here, cathode which is right side I have taken here, and anode I have written here, that is left side. So ultimately e charge anna replace madlikke I have got initially minus charge here. In order to replace this negative charge, what I have done, the right side cathode I have taken left side, and anode I have taken here at the this side. So E cell is nothing but E of right side, that is reduction potential, minus E of left side. Always do remember this one, E of right side minus E of left side. Left side ಇರುವಂತದ್ದು ಏನು ಬಂತಿಲ್ಲ, it is coming to right side. This is just electrode potential. If you performing these reactions or if you are calculating EMF at standard condition ತಗೊಂಡಾಗ ಏನು ಮಾಡ್ತೀರಿ, E naught of cell standard electrode potential is nothing but E naught of right side, that is reduction potential, and E naught of left side, that is again reduction potential we will be considering. So these are considered to be a most important expressions we have to remember, which are generated due to anode cathode reactions. So I think it is clear for you all. We will be using these formula further. Do copy this. Now let us understand regarding finding the cell potential.
In order to find out the cell potential, we need to have the electrode potential of each electrode. So here they have given one cell reaction, that is nickel is converting into Ni plus 2, Ag plus is converting to Ag. So nickel oxidation state is increasing, nickel is undergoing oxidation, Ag plus is their oxidation number is decreasing, it is undergoing reduction. Now if you consider electrode potential for Ni plus, this is half cell, its electrode potential they have given it is 0.25 volt, minus 0.25 volt. Likewise, standard electrode E0 indicates it is standard electrode potential. So standard electrode potential of cathode anode is given here, that is minus 0.25 volts, and for Ag plus, that is reduction potential, that is they have given here 0.80 volt. Now in both the cases they have given here reduction potential value itself. There is no any changes we need to make here. Directly with the help of formula we can find out the cell potential. So what is that formula? We have already traced out in our previous discussion, that is standard electrode potential, that is E naught of cell potential, standard cell potential. If you consider it is E naught of cathode and E naught of anode. Electrode potential and ಎರಡನ್ನು ಏನು ಮಾಡಬೇಕಾಗ್ತೈತಿ, we are just substituting in this formula, right? So they have given E naught of cathode, it is what, 0.80 volt. E naught of cathode they have given 0.80 volt. Right side always cathode, left side always anode. Minus of, they have given this value, this is we are going to substitute in cathode part, and they have given anode value also. Left side always anode, right side always left side always anode, oxidation takes place. Right side always cathode, reduction takes place. They have given the value here, we supposed to substitute. Cathode value we have substituted as 0.80, which is of right side of the part. Then minus of minus 0.25 volt, which is given for the anode cell, that is anode electrode, we have substituted. Just some of these we are going to obtain 1.05 volt. And such type of problems will be asked for your examination for 2 marks. So do complete this. We'll move to the next problem. So moving to the second problem, that is find out the cell potential for Daniell cell. So they have given here values. So this is cell reaction they have given. This side we have anode, this side it is cathode. Left side anode, right side cathode. So value they have given here. Standard electrode potential for Daniell cell they have given, that is oxidation potential. If you consider that is of, ನಾವಿಲ್ಲಿ ಏನು ಚೆಕ್ ಮಾಡಬೇಕು, ಮೊದಲು ಕೊಟ್ಟಿರುವಂಥ ಸೆಲ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಒಳಗೆ ಅದು ಆಕ್ಸಿಡೇಷನ್ ಪೊಟೆನ್ಷಿಯಲ್ ಕೊಟ್ಟರು ಏನೋ ರಿಡಕ್ಷನ್ ಪೊಟೆನ್ಷಿಯಲ್ ಕೊಟ್ಟರು, ಅದನ್ನು ಫಸ್ಟ್ ನೋಡ್ಕೋಬೇಕು. Zn plus 2 is converting into Zn ಅಂದ್ರೆ ಎಲೆಕ್ಟ್ರಾನ್ ಅನ್ನ ಗೇನ್ ಮಾಡ್ಕೊಳ್ಳೋತೈತಿ. ಇನ್ ದ ಸೆನ್ಸ್ ದೇ ಆರ್ ಗಿವಿಂಗ್ ರಿಡಕ್ಷನ್ ಪೊಟೆನ್ಷಿಯಲ್ ಅನ್ನೇ ಕೊಟ್ಟಿದ್ದಾರೆ, ನೋ ಪ್ರಾಬ್ಲಮ್. ಇಫ್ ಅಟ್ ಆಲ್ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಕೊಟ್ಟಿದ್ರೆ ನಾವು ಆ ವ್ಯಾಲ್ಯೂಗೆ ಏನು ಮಾಡಬೇಕು, ಮೈನಸ್ ಅಂತ ಹೇಳಿ ಅಲ್ಲಿ ಮೈನಸ್ ಚಾರ್ಜ್ ಅನ್ನ ಮೆನ್ಷನ್ ಮಾಡಬೇಕು. ಇಲ್ಲಿ ನೋಡ್ರಿ Cu plus 2 is converting to Cu. ಓಕೆ, Cu plus 2 ಎಲೆಕ್ಟ್ರಾನ್ ಅನ್ನ ಗೇನ್ ಮಾಡ್ಕೊಳ್ಳೋತೈತಿ, Cu ಆಗಿ ಕನ್ವರ್ಟ್ ಆಗತೈತಿ. ಫೈನ್, ರಿಡಕ್ಷನ್ ಪೊಟೆನ್ಷಿಯಲ್ ಎರಡು ಕಡೆ ನಮ್ಗೆ ರಿಡಕ್ಷನ್ ಪೊಟೆನ್ಷಿಯಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ವಾಟ್ ಈಸ್ ದ ಫಾರ್ಮುಲಾ? E naught of cell, we have seen E naught of cell is nothing but what we have drawn the formula, E naught of cathode minus E naught of anode. E naught of cathode, this formula is given in textbook also, E naught of anode. Now we have to substitute the value here. So E naught of cathode, in the sense Cu plus 2 is converting to Cu. What is that value? They have given here 0.34 volt minus. Then what they have given E naught of anode. E naught of anode in the sense this type of this side reaction, left side reaction. What is the value they have given? Minus 0.76. Right. Substitute both of these. How much we are going to get? We are going to obtain 1.10 volt. 1.10 volt. That is it. ಎರಡು ಕಡೆ ರಿಡಕ್ಷನ್ ಪೊಟೆನ್ಷಿಯಲ್ ಅನ್ನೇ ಕೊಟ್ಟಾಗ ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡಿಬಿಡೋದು. ಆದರೆ ಚೆಕ್ ಮಾಡಬೇಕು whether they have given oxidation potential or they have given reduction potential. And check ಮಾಡಿ we have to supposed to find out the final cell potential. Do copy this. So let's move to the next problem. So find the standard reduction potential of a cell. So
So they have given here cell reaction Zn plus 2. This is salt bridge. All these cell reaction is given in a standard condition. 1 molar concentration we have taken, so it is considered as standard condition. Standard condition value ಏನು ಕೊಟ್ಟಾರ ಅವರು anode value that they have given 0.76 volts and cathode value they have given 0.16 volt. So E0 standard electrode potential of anode it is 0.76, standard electrode potential for cathode it is 0.13 volts. So formula ಏನೈತಿ cell potential in formula E0 of cell is nothing but E0 of cathode minus E0 of anode. So cathode in the anode in the value they have given, we have to substitute and do it. Now see here, we have to check whether oxidation is taking place or reduction is taking place. Reduction potential kottaga direct value anna now substitute ಮಾಡಿ we have to find out the answer. But now when we have to check out whether reduction potential is given, oxidation potential is given. If at all oxidation potential is given, we have to put the negative charge because reduction potential is negative of oxidation potential. We have done the derivation of that one. So Zn is converting into Zn plus 2 means it is losing the electrons. Zn is converting Zn plus 2. It is losing the electron. It is undergoing oxidation. See here, Pb is converting into Pb plus 2. Here also it is oxidation potential. When both the cases they have given oxidation potential, in the sense we have to take negative of these two values, minus 0.76 minus 0.13. ಆ ಥರ ಕನ್ಸಿಡರ್ ಮಾಡಬೇಕು. ರಿಡಕ್ಷನ್ ಪೊಟೆನ್ಷಿಯಲ್ ಅನ್ನು ನಾವು ಇದ್ರೊಳಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ನೋಡಿ ಫಾರ್ಮುಲಾ. ಸೊ ಕ್ಯಾಥೋಡ್ ದೇ ಹ್ಯಾವ್ ಗಿವನ್ ಮೈನಸ್ ಆಫ್ ಆನೋಡ್, ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ಕ್ಯಾಥೋಡ್ minus standard electrode potential of anode. So they have given here oxidation potential, but we need reduction potential. So in order to write the reduction potential, first let us consider cathode. Cathode 0.13 volt is there, minus 0.13 volt. Oxidation potential ಕೊಟ್ಟಿರೋದ್ರಿಂದ ಮೈನಸ್ ಅಂತ ಬರೀತೀವಿ, ಯಾಕಂದ್ರೆ ನಾವು ರಿಡಕ್ಷನ್ ಪೊಟೆನ್ಷಿಯಲ್ ಅನ್ನು ಕನ್ಸಿಡರ್ ಮಾಡಬೇಕು. ಮೈನಸ್ ಆಫ್ minus as it is into anode, again we have to put the reduction potential. Reduction potential is what? Oxidation potential in the negative. So minus of 0.76. Just substitute. You are going to get 0.63 volts is the final answer. Volts. The unit ಅನ್ನ ಮೆನ್ಷನ್ ಮಾಡೋದು ಇಂಪಾರ್ಟೆಂಟ್. ಯೂನಿಟ್ ಮೆನ್ಷನ್ ಮಾಡಿಲ್ಲ, ಹಾಫ್ ಮಾರ್ಕ್ಸ್ ಇಲ್ಲ 1 ಮಾರ್ಕ್ಸ್ ಕಟ್ ಮಾಡ್ತಾರೆ. So this is a type of reaction. ಪ್ರೀವಿಯಸ್ಲಿ ಏನು ಮಾಡಿದ್ವಿ, ಎರಡು ಪ್ರಾಬ್ಲಮ್ಸ್ ಮಾಡಿದ್ರಾಗ ಎರಡು ಕಡೆ ಏನು ಕೊಟ್ಟಿದ್ರು, ರಿಡಕ್ಷನ್ ಪೊಟೆನ್ಷಿಯಲ್ ಕೊಟ್ಟಿದ್ರು, ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. Now they have given here oxidation potential. Oxidation potential ಕೊಟ್ಟಾಗ we have to consider the reduction potential. ಹೆಂಗೆ ಕನ್ಸಿಡರ್ ಮಾಡಬೇಕು? Oxidation potential is negative of reduction potential. ಯಾವ್ದು ಕೊಟ್ಟಿರುತ್ತೆ ಅದರದ ನೆಗೆಟಿವ್ ಚಾರ್ಜ್. ನೆಗೆಟಿವ್ ಚಾರ್ಜ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ you are going to get 0.63 volts as the final answer.